ಉಳ್ಳವರು ಅವರ ಆರಂಭಕ್ಕೆ ಹಂತಿ ಪದಗಳನ್ನು ಹಾಡ್ತಾರೆ ಅವರು ಸಾಮಾನ್ಯವಾಗಿ ಹೆಚ್ಚು. ಆ ಹಂತಿ ಪದಗಳು ರಾತ್ರಿ ಕಣದಲ್ಲಿ ರಾಗಿ ಜೋಳ ಒಕ್ಕಲು ಮಾಡುವಾಗ ಗುಂಡು ಅಥವಾ ರೌಂಡ್ಗಲ್ಲು ಹೊಡಿತಾನೆ ಸ್ವಚ್ಛಂದವಾಗಿ ಹಾಡುವಂತಹ ರೂಪ ಇದೆ. ಆ ರೂಪದ ಹಾಡುಗಳನ್ನು ಅಲ್ಲಿ ಹೇಗೆ ಗಣಸ್ಥಿತಿ ದೇವರನ್ನು ನೆನೀತಾರೆ ಅನ್ನೋದನ್ನು ಸೇರಿಸಿ ಈಗ ನಿಮ್ಮ ಮುಂದೆ ಹಾಡೋದಕ್ಕೆ ಆರಂಭಿಸ್ತಾನೆ. ಇನ್ನು ಹಂತಿ ಪದಕ್ಕೆ ಯಾವುದೇ ವಾದ್ಯ ಇರೋಲ್ಲ. ನೂರಲ್ಲಿ ಕೂಡಿದಂಥ ಎಲ್ಲ ಅಭ್ಯಾಗತರಿಗೂ ಈ ಕಲಾವಿದನ ನಮಸ್ಕಾರಗಳು. ಈಗ ಪ್ರಪ್ರಥಮವಾಗಿ ಹಂತಿಪದ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದೊಳಗೆ ರೂಲು ಅಂತೀವಿ ನಾವು. ಈ ತೆನೆಯನ್ನು ಒಂದು ರೌಂಡ್ ಕಣ ಮಾಡಿ ಒಂದು ಕಲ್ಲು ಅಂತಾರೆ, ನಮ್ಗೆ ರೂಲು ಹೊಡೆಯುವಾಗ ರಾತ್ರಿ ಬೆಳತಾನೆ ಹೊಡಿತಿರ್ತಾರೆ. ಮೊದಲಾಗ ಬರೀ ಎತ್ತುಗಳಿದ್ದವು, ಎತ್ತುಗಳ್ನ ಕೂಡಿಸಿ ಹಂತಿ ಕಟ್ತಿದ್ರು. ಒಂದೊಂದು ಎತ್ತು ಮಲ್ಕೊಂಡ್ಬಿಡೋದು, ಅದಕ್ಕೆ ಹಿಂದೆ ಹೊಡೆಯುವಾಗ ನಿದ್ದೆ ಬರಬಾರ್ದು ಅಂತ ಹಂತಿ ಪದ ಅಂತ ಮಾಡಿದರು. ಆ ಕಲ್ಲು ಹೊಡೆಯುವಾಗ ಕಲ್ಲಿನ ಮ್ಯಾಗ ನಿಂತ್ಕೊಂಡು ಹೊಡೆಯುವಾಗ ಕಲ್ಲಿನಾಗ ಬೀಳಬಾರ್ದು ನಿದ್ದೆ ಬಂದು ಅಂಥೇಳಿ ಒಂದು ಶಿವನ ಸ್ಮರಣೆಯಿಂದ ಗಣಪತಿ ಸ್ತುತಿಯಿಂದ ಶುರುವಾಗಿದ್ದು ತನ್ನ ಬದುಕಿನ ಉದ್ದಕ್ಕೂ ಅದ್ರಾಗ ಸೇರಿಸಿ ಹಂತಿ ಪದ ಹಾಡ್ಕೊತ ಹೋಗುವಂಥ ಒಂದು ಕಲೆ ಅದು. ಪ್ರಥಮವಾಗಿ ಗಣಸ್ತುತಿ. ಹಂತಿಯ ಕಟ್ಟಾಕ ಎಂಥವನ ನೆನಿಬೇಕ, ಕಂತು ಹರನೆಂಬ ಗಣಪತಿ, ಕಂತು ಹರನೆಂಬೋ ಗಣಪತಿ ನೆನದರ ಬಂದಂತ ವಿಘ್ನ ಬಯಲಾಗೆ. ಆ ತೇರು ಈ ತೇರೋ ಜ್ಯೋತಿಲಿಂಗನ ತೇರೋ, ಅಪ್ಪ ಕಳಕೈನ ಹೊಸತೇರೋ, ಅಪ್ಪ ಕಳಕೈನ ಹೊಸತೇರು ಎಳೆವಾಗ ಆಕಾಶದ ಗಂಟಿ ನುಡಿದಾವೋ. ಹೊಲೆ ಹುಲ್ ಮಲ್ಲಪ್ಪ ಹುಲಿಸ್ಕೊಡಪ್ಪ, ಹುಲ್ ಮಲ್ಲಪ್ಪ ಹುಲಿಸ್ಕೊಡಪ್ಪ. ಹೊಳೆಯ ಆಚಲಿ ನನ್ನ ಮಳೆಯ ಸುದ್ದಿಯ ಹೇಳ, ಮಳಿ ಬಾಳ ತಮ್ಮ ಚಳಿ ಬಾಳ, ಮಳೆ ಬಾಳ ತಮ್ಮ ಚಳಿ ಬಾಳ, ಕಿವಿಯನ್ನ ಬಿಡಿ ಕಾಳಿನಂತ ಬಿಡಿ ಜೋಳ. ಹೋಲೆ ಇದರಂತೆ ಬೆಳ್ತನ ಹಾಡ್ತಿದ್ರು. ಹೋಗುತ್ತ ಹುಲಕೋಟಿ ಬರುತ್ತ ಬಿಂಕದ ಕಟ್ಟಿ, ಬಂಗಾರದ ಕ್ವಾಟಿ ಬಟಗೇರಿ, ಬಂಗಾರದ ಕ್ವಾಟಿ ಬಟಗೇರಿ, ಮುಂದಿರುವ ಶೃಂಗಾರದ ಕ್ವಾಟಿ ಲಕ್ಕುಂಡಿ. ಹೊಲೆ ಹುಲ್ ಮಲ್ಲಪ್ಪ ಹುಲಿಸ್ಕೊಡಪ್ಪ, ಹುಲ್ ಮಲ್ಲಪ್ಪ ಹುಲಿಸ್ಕೊಡಪ್ಪ ಅಂತ ಹೇಳಿ ಈ ಗುಡ್ಸವರು ಎಲ್ಲರೂ ಕೂಡಿ ರಾಶಿ ಮಾಡಿ, ರಾಶಿ ಕಿಚಡಿ ಮನೆಯಾಗಿದ್ದ ತಾಯಂದಿರು ಒಂದು ಗಡಿಗೆ ತುಂಬ ಕಿಚಡಿ ಮಾಡ್ಕೊಂಡ್ಬರ್ತಿದ್ರು. ಕಿಚಡಿ ಮಾಡ್ಕೊಂಡ್ಬಂದು ಆ ರಾಶಿಗೆ ಒಂದು ಪ್ರಸಾದ ನೈವೇದ್ಯ ಮಾಡಿ ಎಲ್ಲರೂ ಕೂಡಿ ಊಟ ಮಾಡಿ ದಾನ ಧರ್ಮ ಮಾಡಿ ಆಮೇಲೆ ರಾಶಿ ತುಂಬ್ತಿದ್ರು. ಈಗ ಎಲ್ಲ ಹೋಗಿದೆ, ಎಲ್ಲ ಶೆಲ್ಲಿಂಗ್ ಬಂದವು, ಮಿಷನ್ ಬಂದವು. ಆಗ ಹಾಕೋದೈತಿ, ಆಗ ಮಾರೋದೈತಿ, ಜೇಬ್ನಾಗ ದುಡ್ಡೇ ಇರೋದಿಲ್ಲ. ಆ ಥರ ಅವಾಗ ಹಗೆದಾಗ ಹಾಕ್ತಿದ್ರು ನೆಲದಾಗ ಭೂಮಿಯೊಳಗೆ. ಒಂದು ವರ್ಷದ ಕಾಳು ಒಂದು ವರ್ಷ ತಿಂತಿದ್ದಿಲ್ಲ. ಒಂದು ವರ್ಷ ಈ ವರ್ಷ ಹಾಕಿದ ಕಾಳು ಮಳೆ ನೋಡಿಕೊಂಡು ಬೆಳೆ ನೋಡಿಕೊಂಡು ಆಮೇಲೆ ಹಾಗೆ ಮಣ್ಣು ತೆಗೆದು ಹಾಗೆಯಾದಾಗ 40 ಚೀಲ ಒಂದು ಕಂಡಿಗಂದ್ರೆ 40 ಚೀಲ 40 ಚೀಲ ಜೋಳನ 40 ಕ್ವಿಂಟಲ್ ಜೋಳನ ಮಣ್ಣಿನೊಳಗೆ ಹಗೆದಾಗ ಹಾಕ್ತಿದ್ರು. ಇವತ್ತಿಗೂ ಹಾಗೆ ಹೋದವು ನಮ್ಮ ಹಳ್ಳಿ ಒಳಗೆ. ಈಗ ಹಾಗೇನೂ ಹೋದವು, ಎಲ್ಲ ಹೋದವು.
ಈಗ ಹೇಗೆ ಬಂದೈತೆ ಅಂತಂದ್ರೆ ಹೊಲೆ ಒಂದು ಗಾದೆ ಇದೆ, ಹೊಲೆಯನ್ನು ಸುಗ್ಗಿ ಒಲಿ ಮ್ಯಾಗ ಅಂತ, ಹೊಲೆಯನ್ನು ಸುಗ್ಗಿ ಒಲಿ ಮ್ಯಾಗ ಅಂತ. ಆಗ ತಿಂದು ಆಗ ಅದು ಮುಗಿಸ್ಬಿಟ್ರೆ ಮುಗಿದು ಹೋಯ್ತು. ಆ ರೀತಿ ಒಂದು ಗಾದೆ ಉತ್ತರ ಕರ್ನಾಟಕದೊಳಗೆ ಗಾದೆ ಇದೆ. ಅದರಂತೆ ಹೋಳಿ ಪದ, ಹೋಳಿ ಹುಣ್ಣಿಮೆ ಬಂದಾಗ ಮಾತ್ರ ಆ ಹೋಳಿ ಪದ ಹಾಡ್ತಿದ್ರು. ಆ ಹಾಡುಗಳನ್ನು ಮತ್ತೆ ಯಾವ ಹಬ್ಬ ಹರಿದಿಂದಾಗೂ ಬಳಸ್ತಿದ್ದಲ್ಲ, ಆ ಹಬ್ಬಕ್ಕೆ ಮಾತ್ರ ಸೀಮಿತ ಅವು. ಅಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಶ್ಲೀಲಗಳಿರ್ತಿದ್ವು. ಅದ್ರ ಸಲುವಾಗಿ ಅವತ್ತು ಒಂದೇ ದಿನ ಮಾತ್ರ ಹೋಳಿ ಪದ ಹಾಡ್ತಿದ್ರು. ಅದ್ರಾಗ ನಮ್ಮ ಮುಜಲ್ನ್ಯಾಗ ಬೇರೆ ಥರ ಇದ್ವು. ನಿನಗರ ಏನಂದಿಲ್ಲ ಮಂಗಳ ಮೂರ್ತಿ, ನಿಮ್ಮ ಹಿರಿಯಗರ ಏನಂದಿಲ್ಲ, ಅಗಶಿಯ ಹುರಿ ಅಂದೇನ, ಅಗಶಿ ಎಣ್ಣೆ ಸೊಗಸು ಮಾಡಿ ತೆಗಿ ಅಂದೇನ, ಸುಟ್ಟಾಗಶಿ ಎಣ್ಣೆ ಹೊತ್ತಿಟ್ಟ ತವರವ, ಸುಟ್ಟಾಗಶಿ ಎಣ್ಣೆ ಹೊತ್ತಿಟ್ಟ ತವರವ, ನಿನಗರ ಏನಂದಿಲ್ಲ ಮಂಗಳ ಮೂರ್ತಿ, ನಿಮ್ಮ ಹಿರಿಯಗರ ಏನಂದಿಲ್ಲ. ಇದ್ರಾಗನ ಇದ್ದೂರ ಗೆಳಿತನ ಇದ್ದೇನ ಸುಡಬೇಕ, ಮಾರಿ ನೋಡ್ಯಾನಂದ್ರ ಮನಿದೂರ, ಮಾರಿ ನೋಡ್ಯಾನಂದ್ರ ಮನಿದೂರ, ಏ ಹೋಳಿ ಕೂಡಿ ಉಂಡೇನಂದ್ರ ಕುಲ ಬ್ಯಾರೆ ಕೇ ಗೋಧಿಯ ಹೊಲದಾಗ ಓರಿಯ ಮೇಸಿನಿ, ಮೀಸಿ ತಿರವಿನಿ ಕುಡಿ ನೋಡ, ಮೀಸಿ ತೂರ್ವಿನಿ ಕುಡಿ ನೋಡ, ಎಲೆ ಹುಡುಗ ಮಿಳಿಯ ಹೂಡಿನಿ ಹುರಿ ನೋಡ, ಕಡಪಡಿಯ ಮನಿಯ ಒಳ ಖಡಗದ ಕೈಯವಳ, ಹುಡುಗ ಬರತಾನ ಕರಕೋಳ, ಹುಡುಗ ಬರತಾನ ಕರಕೋಳ, ಎಲೆ ಹುಡುಗ ಪ್ರೀತಿಲೆ ಮುತ್ತ ಇಳತಾನ, ಹತ್ತಿಯ ಹೊಲದಾಗ ಹತ್ತೈತೋ ಗೆಳೆತನ, ಕತ್ತಿ ಬರಿ ಅಂತ ಕರೆ ಹುಡುಗ, ಕತ್ತಿ ಬರಿ ಅಂತ ಕರೆ ಹುಡುಗಿ, ಕಾಲಾಗ ಒತ್ತಿ ಬಿದ್ದಾವ ಹೊಲ ಮಾನೆ. ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು, ಬಾರಿ ಕುಣಿಯಾಗ ಕೆಲಸಾತೋ, ಬಾರಿ ಕುಣಿಯಾಗ ಕೆಲಸಾತೋ, ಎಲೆ ಹುಡುಗ ನಿನ್ನ ಮಾತು ನಿನ್ನ ಹಿಂದೈತೋ. ಕಲ್ಲ ಈ ಕಲ್ಲ ಹಸರ ಹಳದಿಯ ಕಲ್ಲ, ಹೆಸರದ ಕಲ್ಲ ಇಲ ಕಲ್ಲ, ಹೆಸರದ ಕಲ್ಲ ಇಲ ಕಲ್ಲ, ಮುಂದಿರುವ ಮುತ್ತಿನ ಕಟ್ಟೈತೋ ಮುದಗಲ್ಲ. ಕಲ್ಲು ಕಡುಬವ ಮಾಡಿ ಮುಳ್ಳು ಶಾವಿಗೆ ಮಾಡಿ, ಹಣಮಪ್ಪ ಹೋಳಿ ಕಾಮಗ ಎಡಿ ಮಾಡಿ, ಹೋಳಿ ಕಾಮಗ ಎಡಿ ಮಾಡಿ, ಎಲೆ ಹುಡುಗ ಹೋಳವನ ಕರಕೊಂಡು ನೀ ಬಾರ. ಕಲ್ಲ ಕಣಕವ ಮಾಡಿ ಮುಳ್ಳ ಶಾವಿಗೆ ಮಾಡಿ, ಬನ್ನಿಯಲಿಯಾಗ ಎಡಿ ಮಾಡಿ, ಬನ್ನಿಯಲಿಯಾಗ ಎಡಿ ಮಾಡಿ, ಪಾಂಡವರು ಉಣ್ಣದು ವನವಾಸ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ, ರಾವಣ ಸೋತ ರಣದಾಗ, ಎಲೆ ಹುಡುಗ ಶ್ರೀರಾಮ ಸೋತ ವನದಾಗ. ಇದರಂತೆ ಹೋಳಿ ಪದಗಳು ಅವು ಬೆಳತನ ಬೆಳಗು ಮುಂಜಾನೆ ಬಣ್ಣ ಆಡ್ತಾರೆ. ನಮ್ಮ ಉತ್ತರ ಕರ್ನಾಟಕದೊಳಗ ರಾತ್ರಿ ಕಾಮಣ್ಣ ಇಡೋದು, ಬೆಳಗಾಗೋರಾಗ ಬಡಿಯೋದು, ಬಡಿದು ಬಣ್ಣ ಆಡುವಂಥ ಪದ್ಧತಿ ಇವತ್ತಿಗೂ ಅಲ್ಲೇ ನಡ್ಕೊಂಡು ಬಂದಿದೆ. ಆ ಹೋಳಿ ಹುಣ್ಣಿಮೆಯಾಗನ ಬೆಳತನ ನಮ್ಮನ್ನ ಗೀಗಿ ಪದಕ್ಕೆ ಬಳಸುವಂತಾರೆ. ಅಲ್ಲಿ ಹೋಳಿ ಹುಣ್ಣಿಮೆ ದಿವಸ ಇದ್ದಷ್ಟು ಕಾರ್ಯಕ್ರಮ ನಮ್ಗೆ ಇಡೀ ಒಂದು ವರ್ಷದಾಗ ಯಾವಾಗೂ ಇರೋದಿಲ್ಲ. ಎಲ್ಲಿ ನೋಡಿದ್ರು ಕಾಮಣ್ಣ ಇಡ್ತಾರೆ, ಕಾಮಣ್ಣನ ಮುಂದೆ ಗೀಗಿ ಪದನೇ ಬೇಕಂತಾರೆ. ಅದ್ರಾಗ ಹರದೇಶಿ, ನಾಗೇಶಿ, ತುರಾಯಿ ಪದಗಳು ಹೆಚ್ಚಿಗೆ. ಅದರಂತೆ ಗೀಗಿ ಪದಕ್ಕೆ ಈಗ ಮುಂದುವರಿಸಿಕೊಂಡು
ಗೀಗಿ ಪದ್ಯದೊಳಗ ಕಥಾನಕ, ಸಾಮಾಜಿಕ, ಪೌರಾಣಿಕ, ಐತಿಹಾಸಿಕ, ಅದ್ರಾಗ ಶೃಂಗಾರ ಗೀತೆ, ಇಷ್ಟೊಂದು 5-6 ಪ್ರಕಾರಗಳು ಬರ್ತಾವೆ. ಸಾಮಾಜಿಕ ಒಳಗ ಮತ್ತು ಈಗಿಂದ ಈಗ ಈ ಸಭಾ ಇಲ್ಲೇ ಕೂಡೈತಿ ಬರೋ ಜೇರ ಇಲ್ಲೇ ಸೇರಿಸಿಕೊಂಡು ಹಾಡುವಂಥದ್ದು, ಇದ್ದಂಗೆ ಹೇಳುವಂಥದ್ದು ಆ ಶಕ್ತಿ ಗೀಗಿ ಪದಕ್ಕಿರ್ತದೆ. ಅದರಂತೆ ಈ ಸೃಷ್ಟಿ ಯಾವಾಗ ಹುಡಿತು ಅಲ್ಲಿಂದ ಹೆಣ್ಣು ಹೆಚ್ಚು ಪಾರ್ವತಿ ಪರಮೇಶ್ವರ ಅಲ್ಲೇ ಕೈಲಾಸದೊಳಗೆ ವಾದ ಮಾಡ್ತಿದ್ರಂತೆ. ನಾನು ಹೆಚ್ಚು ನನ್ನಿಂದ ಈ ಸೃಷ್ಟಿ ಎಲ್ಲ ಇಷ್ಟೆಲ್ಲ ಜನಸಂಖ್ಯೆ ಬೆಳೆದಿದೆ, ಇಷ್ಟೆಲ್ಲ 84 ಲಕ್ಷ ಜೀವರಾಶಿಗಳು ನನ್ನಿಂದ ಉದ್ಭವ ಆಗ್ಯಾವಂತ ಪರಮೇಶ್ವರ ಹೇಳಿದಂತೆ. ಆವಾಗ ಪಾರ್ವತಿ ನನ್ನ ಕೆಲಸ ಏನೂ ಇಲ್ಲನ ಅಂದ್ಲಂತೆ. ಬರೀ ನಿನ್ನಿಂದನ ಆಗೈತೆ, ನನ್ನ ಕೆಲಸ ಇಲ್ಲನ. ನಿಂದೇನಿಲ್ಲ, ಫುಲ್ ನಂದ ಸೃಷ್ಟಿ ಹುಟ್ಟಿಸಿದ್ದು. ಅವಾಗ ಆಕೆ ಹಾಗಾರ ನೋಡೋನು ಕೈಲಾಸದೊಳಗೆ ಯಾಕ ಭೂಲೋಕಕ್ಕೆ ಹೋಗಿ ನೋಡೋನು, ಮಾನವ್ರನ್ನ ಕೇಳಿಬಿಡಾನು. ಅವ್ರು ಒಂದು ವೇಷ ಹಾಕ್ಕೊಂಡು ಬಂದ್ರಂತೆ. ಒಬ್ಬರ ಮನೆಗೆ ಹೋದರು, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತಿದ್ರು. ನೋಡಲ್ಲ, ನನ್ನ ಭಕ್ತರು ನನ್ನ ನೆನೆಸ್ತಾರ, ನನ್ನಿಂದನ ಉದ್ಭವ ಆಗ್ಯಾರ ಎಲ್ಲರೂ. ಒಂದು ಮನೆಗೆ ಹೋದರು, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತಿದ್ರು. ಈ ಚೌಡೇಶ್ವರಿ ಸ್ತೋತ್ರ ಮಾಡ್ತಿದ್ರು, ನೋಡಿ ನನ್ನ ಸ್ತೋತ್ರ ಮಾಡ್ತಾರೆ. ಇದೆಲ್ಲ ಬೇಡ. ಆ ಗಿಡ ಹತ್ತೇನೊಬ್ಬ ಕುರುಬ, ಆ ಕುರಿಗಳಿಗೆ ಸೊಪ್ಪು ಕಡಿಯಾಕ ಅವನ್ನ ನನ್ನ ದೃಷ್ಟಿಯಿಂದ ಕೆಳಗ್ತೀನಿ. ಅವ ಬಿದ್ದು ಗುಡ್ಲೆ ಅಮ್ಮ ಅಂದ್ರೆ ನೀ ಹೆಚ್ಚು, ಅಪ್ಪ ಅಂದ್ರೆ ನಾ ಹೆಚ್ಚು. ಅವಾಗ ಪರಮೇಶ್ವರ ಅವನು ನೋಡ್ತಾನೆ, ದೃಷ್ಟಿಯಿಂದ ನೋಡಿದಾಗ ಅವ ಕೈ ತಪ್ಪಿ ನೆಲಕ್ಕೆ ಬಿದ್ದು ಬಿಡ್ತಾನೆ. ಅಯ್ಯಯ್ಯೋ ಯಪ್ಪೋ ಅಂದು ಬಿಡ್ತಾನೆ. ಅವಾಗ ನಾನ ಹೆಚ್ಚು. ಅವಾಗ ಅದಕ್ಕೂ ಮತ್ತೆ ಆಕಿ ಉತ್ತರ ಕೊಡ್ತಾಳೆ, ಬಂದಿಲ್ಲ, ಇನ್ನೊಮ್ಮೆ ಸಂದರ್ಭ ಸಿಕ್ಕಾಗ ನಾವು 2 ಮೇಳ ಇಲ್ಲಿ ತಂದು ಒಂದು 3-4 ಗಂಟೆ ವಾದ ಸಂವಾದ. ಅಂದರೆ ಅಗ್ರಿ ತುರಾಯಿ ಅಂತಂದ್ರೆ ಹಿಂಗೆ ಹೊಡ್ಕೊಂತ ಹಿಂದಕ್ಕೆ ಸರಾಗ ನಾ ಆಕೆ ಬಂದು ಏ ಅಂತ ನಿಂದಿರ್ತಾಳೆ. ಅದು ಯಾರು ಒಬ್ಬರು ಎದ್ದ ಹೋಗೋದಿಲ್ಲ ಜನ, ಆ ರೀತಿ ಇರ್ತೈತಿ. ಅದನ್ನು ಒಮ್ಮೆ ಅವಕಾಶ ಸಿಕ್ತಂದ್ರೆ ಮುಂದೊಂದು ದಿನ ಮಾಡೋಣ. ಇವತ್ತು ನಾವು 3 ಮಂದಿ ಒಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗೀಗಿ ಪದಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ರೀತಿಯಿಂದ ಇರ್ತೈತೆ ಅನ್ನುವಂಥದ್ದು. ಹರ ಹರ ಗಣಪತಿ ಮಾಡತೀನಿ ಸ್ತುತಿ, ಕೊಡು ಎನಗ ಮತಿ, ಆಗು ನೀನು ವರ್ವ, ಹಾಡಿಕೆ ಇದೆ ಈಗ ಸುರುವಾಗಿ. ಸುರುವಾಗಿ ಜಾನಪದ ಲೋಕದಾಗ ಹಾಡಿಕೆ ಇದೆ ಈಗ ಸುರುವಾಗಿ. ಮೂರು ಲೋಕದಳು ನಿನ್ನ ಕೀರ್ತಿ ತುಂಬಿರುವ, ಎಲ್ಲಿ ನೋಡಿದಲ್ಲೇ ನಿನ್ನ ಪೂಜೆ ನಡೆದಿರುವ. ಕಡ್ಕಡದಾದಿ ಮೇದೆಯ ಹಾಳಾಗತ್ತಿಲ್ಲ, ಮಾಡತೀನಿ ಸ್ತುತಿ ಸುರುವ. ಸ್ತುತಿ ಸುರುವ ಅವರ
ತೀರಿಸುವಂಥ ವರವನ್ನು ನೀಯ ಪಡೆದಿರುವ ಹೌದ ವರವನ್ನು ನೀಯ ಪಡೆದಿರುವ ಶಿವನಿಂದ ವರವನ್ನು ನೀಯ ಪಡೆದಿರುವ ಪರಶಿವನ ಪುತ್ರನಾಗಿ ಮೆರವಾಗಿ ಗಣಪತಿಯ ಸ್ತುತಿ ಹಗಲಿರುಳು ಮಾಡುತ್ತಿದ್ದ ಎಕ್ಕೈದೊಗಯ್ಯ ದೊಡ್ಡ ಗುರುವ ಹೌದ ಎಕ್ಕೈದೊಗಯ್ಯ ದೊಡ್ಡ ಗುರುವ ನಮ್ಮಲ್ಲ ಆಕೆ ಬಂದಿಲ್ಲ ಇವತ್ತು ಏನ್ ಮಾಡ್ಬೇಕಾಗೈತಿ ಅವ್ರ ಎಕ್ಕೈದೊಗಯ್ಯ ದೊಡ್ಡ ಗುರುವ ಅವ್ರ ಎಲ್ಲವನ್ನೂ ಕೊಡದಾಗ ಎಕ್ಕೈದೊಗಯ್ಯ ದೊಡ್ಡ ಗುರುವ ಅವ್ರ ಎಲ್ಲವ್ಗ ಕೊಟ್ಟಾನ ನಮ್ಮ ಕುರುವಿನ ಬಸವರಾಜರಿ ಎಲ್ಲವ್ಗ ಕೊಟ್ಟಾನ ವರವಾಗಿ ನನ್ನ ನಾಮ ಬಸವರಾಜ ಮಲ್ಲಪ್ಪ ಶರಣಪ್ಪ ಮಿತ್ರ ನಾನು ಜೊತೆ ಇರುವ ಹೌದ ಮಿತ್ರ ನಾವು ಜೊತೆ ಇರುವ ಜಾನಪದ ಲೋಕದವರು ಕರ್ಸಿದಾಗ ನಾವು ಬರುವಾಗಿ ಮಲ್ಲಿಕಾರ್ಜುನ ಗುಡಿ ಹತ್ರ ಇರುವ ಮಲ್ಲಿಕಾರ್ಜುನ ಗುಡಿ ಹತ್ರ ಇರುವ ನೀವು ಕರೆಸಿದಾಗ ನಾವು ಬರುವಾಗಿ ಇದು ಪ್ರಪ್ರಥಮವಾಗಿ ಲಾವಣಿ ಹೋಗಿ ಗೀಪದ ಆಗಿದೆ ಜೀಪದ ಇದು ಜಿ ಅಂದ್ರೆ ಮರಾಠಿ ಒಳಗೆ ಹೌದು ಮರಾಠಿ ಮಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಬಂದು ಉತ್ತರ ಕರ್ನಾಟಕದಾಗ ಒಂದು ಸ್ವಲ್ಪ ನಮ್ಮ ಆಡು ಭಾಷೆಯೊಳಗೆ ಸುಧಾರಿಸ್ಕೊಂಡು ನಿಂತಿದೆ ಆ ಕಡೆ ಮಹಾರಾಷ್ಟ್ರ ಕಡೆ ಹೋದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಈ ಗೀಪದನ ಅರ್ಥ ಆಗಲ್ಲ ಜೀಪದ ಅಂತಾರೆ ಅದ ಜೀಪದ ಮೊದಲಿಗೆ ಲಾವಣಿ ಹೆಣ್ಣು ಜಾತ ಪದ್ಮಿನಿ ಸುರತ ಸುರಗಿಣಿ ಒಂಟಿನಾಗಿನಿ ನೋಡ ತಿರುಗಿ ಮರ್ರಿ ಕುದರಿ ಕುಣಸಿದಂಗ ಎಂಥ ನಾಜುಕು ನಿನ್ನ ನಡಿಗೆ ಅಜಿಯ ಅಜಿ ನಿನ್ನ ನೋಡಿ ಹಾರಿ ಹೋತ ಪಾರ್ವಾಳದ ಹಕ್ಕಿ ನಿನ್ನ ನೋಡಿ ಹಾರಿ ಹೋತ ಪಾರ್ವಾಳದ ಹಕ್ಕಿ ನಿನ್ನ ನೋಡಿ ನಾಚಿ ನಿಂತಿತ ನಿನ್ನ ನೋಡಿ ಶಿವ ನಾಚಿ ನಿಂತೈತರಿ ಜಿಯ ಹಳೆ ಲಾವಣಿಗಳಿವು ಅದ್ರಾಗ ನಮ್ಮ ಹಲಸಂಗಿ ಅವರು ಶೇಖ್ ಮಾಸ್ತರ್ ಲಾವಣಿ ಬಲ್ಬಲ್ ಹೆಣ್ಣೆ ಶೃಂಗಾರ ಲಾವಣಿ ಚಾಲ್ ಹೆಂಗಿತ್ತಂದ್ರೆ ಒಬ್ಬನೇ ಹಾಡೋದು ಬಲ್ಬಲ್ ಎಣ್ಣೆ ಕಿಲ್ಕಿಲ್ ಮಾತ ಕುಲ್ಕುಲ್ಲಾಗುತ್ತ ಹೊಂಟಿ ನೀನು ಗಿಲ್ಗಿಲ್ ಗೆಜ್ಜಿ ನುಡಿಸೂತ ಗುಲ್ಗುಲ್ ಮಲ್ಲಿ ನಿಲ್ಲ ಅಂದಾರ ಹೋಗ್ತಿದೀಯ ವಲ್ಲೆ ಅನ್ನ ಬ್ಯಾಡ ಮನಸ್ಸು ನಿನ್ನ ಮ್ಯಾಲೆ ನಿಲ್ಲ ಅಂದಾರ ಹೋಗ್ತಿದೀಯ ವಲ್ಲೆ ಅನ್ನ ಬ್ಯಾಡ ಮನಸ್ಸು ನಿನ್ನ ಮ್ಯಾಲೆ ಕಣ್ಣು ಚಂದ ಕಾಡಿ ಕಣ್ಣು ನಡ ಸಣ್ಣ ನಾಗರ ಬಣ್ಣ ಲಿಂಬಿ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ ಅಕಸ್ಮಾತ್ ಆ ಹುಡುಗಿ ಎದುರಿಗೆ ಬಂದಾಗ ಉಪವಾಸಿದ್ದು ಉಂಡಂಗ ಅಥವಾ ಹಪ್ಪಳಿ ಶೆಂಡೆಗೆ ಈ ಥರ ಲಾವಣಿ ಇತ್ತು ಇದನ್ನಾಗಿ ಜೀಪದಕ್ಕೆ ಅಳವಡಿಸ್ಕೊಂಡ್ರು 1947ರಾಗ ಅಂತ ನಾನು ಸ್ವಲ್ಪ ಕೇಳಿಸ್ಕೊಂಡಿನಿ ಅವಾಗ ಉಪಯೋಗಿಸ್ಕೊಂಡು ಇದೇ ಲಾವಣಿನ ಈ ಪದ ಹೆಂಗೆ ಹಾಡ ಇರ್ತೈತಿ ಅನ್ನುವಂಥದ್ದು ನೋಡೋಣ ಶೃಂಗಾರ ಲಾವಣಿ ಒಳಗೆ ನೀನು ಗಿಲ್ಗಿಲ್ ಗೆಜ್ಜಿ ನುಡಿಸೂತ ಗುಲ್ಗುಲ್ ಮಲ್ಲಿ ಗಿಲ್ಗಿಲ್ ಗೆಜ್ಜಿ ನುಡಸೂತ ಗುಲ್ಗುಲ್ ಮಲ್ಲಿ ಹೇ ನಿಲ್ಲ ಅಂದಾರ ಹೋಗ್ತೀವಿ ಅವಲ್ಲಿ ಒಲ್ಲನ್ನ ಬ್ಯಾಡ ಮನಸ್ಸು ನಿನ್ನ ಮೇಲೆ ಹೋಗಿ ಕಣ್ಣು ಚಂದ ಕಾಡಿ ಕಣ್ಣು ನಡ ಸಣ್ಣ ನಾಗರ ಬಣ್ಣ ಕಣ್ಣು ಚಂದ ಕಾಡಿ ಕಣ್ಣು ನಡ ಸಣ್ಣ ನಾಗರ ಬಣ್ಣ ಲಿಂಬಿ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ ಲಿಂಬಿ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ ಹುಡುಗಿ ಬಣ್ಣ ಲಿಂಬಿ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ
ಉಪಸಿದ್ದು ಉಂಡಂಗಾತು ಹಪ್ಪಶಿಂಡಿ ಹೋಗಿ ಸಂಪಿದ್ದನಿ ಅಂತ ಹುಡುಗಿ ಸಂತೆಗಾದ ಹೋಗುವಾಗ ಸಂಪಿದ್ದನಿ ಅಂತ ಹುಡುಗಿ ಸಂತೆಗಾದ ಹೋಗುವಾಗ ಅಂತ ಮನಸ್ಸು ಕೇಳಲೇನ ಅವಳ ಹೆಸರ ಅಂತ ಮನಸ್ಸು ಕೇಳಲೇನ ಕನಸ್ನಾಗ ಕಂಡಂಗಾತು ಮನಸ್ನ್ಯಾಗ ಹೋಗ್ಲಿಲ್ಲ ನೋಡ್ರಿ ಕನಸ್ನಾಗ ಕಂಡಂಗಾತು ಮನಸ್ನ್ಯಾಗ ಹೋಗಲಿಲ್ಲ ಹಲಸಂಗಿ ಊರ ಇಲ್ರಿ ಅವಳಂತವ್ರ ಹೌದ ಹಲಸಂಗಿ ಊರ ಇಲ್ರಿ ಅವಳಂತವ್ರ ಕಣ್ಣು ಚೆಲ್ಲ ಕಾಡಿ ಕಣ್ಣುದು ಸಣ್ಣನಾದ್ರ ಬಣ್ಣ ಲಿಂಬೆ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ ಲಿಂಬೆ ಹಣ್ಣು ನೀರಾಗ ಹಾಕಿ ತೊಳೆದಿಟ್ಟಂಗ ಅಕಸ್ಮಾತ್ ಆ ಹುಡುಗಿ ಎದುರಿಗೆ ಬಂದಾಗ ಉಪಸಿದ್ದು ಉಂಡಂಗಾತು ಹಪ್ಪ ಚಂಡಿಗೆ ಹೋಗಿ ಹಿಂದಕ್ಕೆ ಸರಿತೋ ಅನ್ನೋಷ್ಟು ಆವಾಜ್ ಅವ್ರ ಮೈಕಲ್ಲಿ ಕೇಳಿದಿರಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮ 39ನೇದು. ಈ 39 ಕಾರ್ಯಕ್ರಮದ ಹಿನ್ನೆಲೆಯ ಪ್ರೇರಣೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ ತಿಮ್ಮೇಗೌಡ ಅವರು ಸಭೆಯ ಅಧ್ಯಕ್ಷತೆಯನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತೀನಿ. ಕರ್ನಾಟಕ ಜಾನಪದ ಪರಿಷತ್ತು ರಾಮನಗರ ಜಿಲ್ಲೆಯ ಅಧ್ಯಕ್ಷರು ನಮ್ಮ ವೇದಿಕೆಗೆ ಬಂದು ಜೊತೆಗೆ ಅತಿಥಿಯಾಗಿ ಪಾಲ್ಗೊಳ್ಳಿ. ಬನ್ನಿ. ನಮ್ಮ ಒಂದು ಪ್ರೀತಿಯ ಸೌಜನ್ಯ ಕಲಾವಿದರ ಮೇಲೆ ಹೇಳೋದನ್ನು ಅವ್ರು ಹಾಡೋದ್ರ ಮೂಲಕನೇ ಹೆಚ್ಚು ಕಂಡುಕೊಂಡಿದ್ದಾರೆ ಅಥವಾ ನಾವು ಕೊಟ್ಟಿರೋ ಕರಪತ್ರದಲ್ಲಿದೆ. ಕೆಲವರು ರಾಜ್ಯ ಪ್ರಶಸ್ತಿಯೂ ಅಲ್ಲ, ಜಾನಪದ ಅಕಾಡೆಮಿ ಪ್ರಶಸ್ತಿಯೂ ಅಲ್ಲದೆ ಉಳಿದಿರುವಂಥ ಅನೇಕ ಕಲಾವಿದರಿದ್ದಾರೆ. ನಮ್ಮ ಜಾನಪದ ಲೋಕ ಪ್ರಶಸ್ತಿಯನ್ನು ನಾವಾಗಲೇ 6-7 ವರ್ಷಗಳ ಹಿಂದೆಯೇ ಬಸವರಾಜಪ್ಪ ಅವ್ರಿಗೆ ಕೊಟ್ಟಿದ್ದೇವೆ. ಅವರು ಎಡಬಿಡದೆ ಹಾಡುವಂಥವರು. ಹಂತಿ, ಹೋಳಿ, ಗೀಗಿ, ಲಾವಣಿ, ತತ್ವಪದ ಹಾಡಿನ ಹೊಳೆಯನ್ನು ಹರಿಸಬಲ್ಲ ಅಸಾಮಾನ್ಯ ಹಾಡುಗಾರರು. ಅವರನ್ನು ಈ ದಿವಸ ನಮ್ಮ ಅಧ್ಯಕ್ಷರು ಮತ್ತು ಸುಧಾರಾಮೇಗೌಡರು ಗೌರವಿಸಬೇಕು ಅಂತ ಹೇಳಿ ಸಂದರ್ಭವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಕೆಲವು ಮಾತುಗಳನ್ನ. ಕರ್ನಾಟಕ ಜಾನಪದ ಪರಿಷತ್ತು ಜಾನಪದ ಲೋಕದಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾಡೋಜ ಎಚ್.ಎಲ್. ನಾಗೇಗೌಡರ ಆಶಯದಂತೆ ನಾವು ಪ್ರತಿ ತಿಂಗಳು 2ನೇ ಶನಿವಾರದ ಅಂದು ಈ ಒಂದು ಲೋಕಸಿರಿ ಕಾರ್ಯಕ್ರಮವನ್ನು ಹಾಕ್ಕೊಂಡು ಬರ್ತಾಯಿದ್ದೀವಿ. ಇದು 39ನೇ ಲೋಕಸಿರಿ ಕಾರ್ಯಕ್ರಮ. ಅಂದರೆ 3 ವರ್ಷ ಕಳೆದಿದೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ. ಬಹುಶಃ ನಾವು ಅಂದ್ಕೊಂಡಾಗೆ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ಅಂತ ನಾವು ನಿರೀಕ್ಷಿಸಿರಲಿಲ್ಲ. ಆದರೆ ಒಂದಂತೂ ಸಾಧ್ಯ ಆಯಿತು. ನಮ್ಮ ಜಾನಪದ ಲೋಕದಲ್ಲಿ ಪ್ರತಿ ತಿಂಗಳು ಒಬ್ಬ ಹಿರಿಯ ಕಲಾವಿದರನ್ನು, ನಾಡಿನ ಸುಪ್ರಸಿದ್ಧ ಅತ್ಯಂತ ಹಿರಿಯ ಕಲಾವಿದರನ್ನು ಕರೆಸಿ ಅವರನ್ನು ಗೌರವಿಸುವಂಥ ಕೆಲಸ ನಾವು ಮಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಜಾನಪದ ಕಲಾವಿದರು ಅವರು ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕಲ್ತಂಥವ್ರು. ನಮ್ಮ ಬಸವರಾಜಪ್ಪ ನೀಲಪ್ಪ ಹಡಗಲಿ ಅವ್ರನ್ನ ನಾನು ನಮ್ಮ ಕಚೇರಿ ಹತ್ರ ವಿಚಾರಿಸ್ತಾ ಇದ್ದಾಗ ಅವ್ರು ಹೇಳಿದ್ರು, ಈ ಕಲೆಯನ್ನು ಅವ್ರು ಕಲಿಬೇಕಾದ್ರೆ ಆಕಸ್ಮಿಕವಾಗಿ ಅದು ಯಾವುದೋ ಸಾಂದರ್ಭಿಕವಾಗಿ ಕೃಷಿ ಚಟುವಟಿಕೆಯಲ್ಲಿ ಇದ್ದಾಗ
ಆ ಕಲೆಯನ್ನು ಕಲಿಬೇಕು ಅನ್ನೋ ಒಂದು ಪ್ರೇರಣೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಅವರು ಪ್ರಾರಂಭ ಮಾಡಿ ಗೀಗಿ ಪದ, ಆಮೇಲೆ ಈ ಅನೇಕ ಹಂತಿ ಪದ, ಹೋಳಿ ಪದ. ಅವರಾಗಲೇ ಹೇಳ್ತಾ ಇದ್ರು, ಈ ಕಾಮನ ಹಬ್ಬದ ಸಂದರ್ಭದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಹಾಡುಗಳನ್ನು ಕೇಳುವಂಥ ಜನ ನಮ್ಮ ಆ ಪ್ರದೇಶದಲ್ಲಿದ್ದಾರೆ. ಈ ಸಾರಿ ನಾವು ಕಲಾವಿದರನ್ನು ಆಯ್ಕೆ ಮಾಡುವಾಗ ಗದಗ ಜಿಲ್ಲೆಯಿಂದ ಅದಕ್ಕೆ ಆ ಕಲಾವಿದರ ಒಬ್ಬರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅವರನ್ನು ಗೌರವಿಸಬೇಕು. ನಾವು ಬೇರೆ ಬೇರೆ ಜಿಲ್ಲೆಯ ಕಲಾವಿದರನ್ನ ಕರೆಸಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಬಸವರಾಜಪ್ಪ ನೀಲಪ್ಪ ಹಡಗಲಿ ಮತ್ತು ಅವರ ತಂಡವನ್ನು ಕರೆಸಿದ್ದೇವೆ. ನಿಜವಾಗ್ಲೂ ಜನಪದ ಲೋಕದಲ್ಲಿ ಇಂಥ ಕಲಾವಿದರು ಬಂದು ಅವರು ಗೀಗಿ ಪದ ಆಗಲಿ, ಹೋಳಿ ಪದ ಆಗಲಿ ಇವನ್ನು ಹಾಡುವಾಗ ನಮ್ಮ ಜನರಿಗೆ ಅವರ ಕಲೆಯ ಪರಿಚಯವಾಗುವುದು ಅಲ್ಲದೆ ಹೇಗೆ ಅವರು ಕಲಾವಿದರಾಗಿ ಬೆಳೆದರು ಅನ್ನುವಂಥ ವಿಚಾರನೂ ಸಹ ನಮ್ಗಳಿಗೆ ಗೊತ್ತಾಗ್ತದೆ. ನಾವು ನಮ್ಮ ಜನಪದ ಕಲಾವಿದರು ಶಿಷ್ಟ ಕಲಾವಿದರಿಗಿಂತ ಏನು ಕಡಿಮೆ ಇಲ್ಲ. ಇವರು ಬಹಳ ಪರಿಶ್ರಮದಿಂದ ಈ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ನಮ್ಮ ನಾಗೇಗೌಡರ ಆಶಯ. ಇವರಿಗೆ ನಾವು ಜಾನಪದ ಲೋಕ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ. ಅಂದರೆ ನಮ್ಮ ನಾಗೇಗೌಡರು ನಂತರ ಬಂದ ಅಧ್ಯಕ್ಷ ಆದಂಥ ನಾಡೋಜ ಡಾಕ್ಟರ್ ಜಿ ನಾರಾಯಣರವರು ಇಂಥ ಕಲಾವಿದರನ್ನ ಕರೆಸಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನನ್ನ ಒಂದು ಮನವಿ ಇಲ್ಲಿ ಬಂದಿರತಕ್ಕಂಥ ಹಿರಿಯರು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮುಖಾಂತರ ಏನು ಅಂತಂದರೆ, ಪುಣ್ಯಾತ್ಮ ನಾಗೇಗೌಡರು ಕಟ್ಟಿ ಬೆಳೆಸಿದಂಥ ಈ ಜಾನಪದ ಲೋಕದಲ್ಲಿ ಸಾಕಷ್ಟು ಸೌಲಭ್ಯಗಳಿವೆ. ಬಹುಶಃ ಇಂಥ ಒಂದು ಜನಪದ ಕಲಾ ಕೇಂದ್ರ ನಿಮ್ಮ ಸುತ್ತಮುತ್ತ ಎಲ್ಲೂ ಇಲ್ಲ ಅಂತ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲೂ ರಾಮನಗರ ಮತ್ತು ಚನ್ನಪಟ್ಟಣ ನಡುವೆ ಇರ್ತಕ್ಕಂಥ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಇಂಥದ್ದೊಂದು ಕೇಂದ್ರ ಇದೆ, ಸಾಂಸ್ಕೃತಿಕ ಕೇಂದ್ರ ನಮ್ಮ ಜನಪದರದು ಅಂತ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಷಯ. ಆದರೆ ನಮ್ಮಲ್ಲಿರುವಂಥ ಅನೇಕ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಉಪಾಧ್ಯಾಯ ಮತ್ತು ಅಧ್ಯಾಪಕ ಮಿತ್ರರು, ಉಪನ್ಯಾಸಕರು ಈ ಬಗ್ಗೆ ಈ ಜನಪದ ಲೋಕದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಆಸಕ್ತಿ ತಗೊಂಡು ಭಾಗವಹಿಸಿ ಈ ಕಲಾವಿದರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ನಮ್ಮ ಕೆಲವರು ನಾನು ನೋಡಿದಾಗೆ ಆಸಕ್ತಿಯಿಂದ ಬಂದು ಕಲಾವಿದರಿಗೆ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅವರ ಬೆಳವಣಿಗೆ ಬಗ್ಗೆ, ಅವರ ಕಲೆಯನ್ನು ಕಲಿತ ಬಗ್ಗೆ ಆಸಕ್ತಿಯಿಂದ ಕೇಳುವಂಥ ಪ್ರವೃತ್ತಿ ಇದೆ. ನಾವು ಕಲೆಗಳು ಬೆಳಿಬೇಕಾದ್ರೆ ನಮ್ಮ ಸಾರ್ವಜನಿಕರ ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಅತ್ಯಗತ್ಯ. ನಮ್ಮಲ್ಲಿ ಏನಾಗಿದೆ, ಬರ್ತಾರೆ ಹಾಡ್ತಾರೆ ಅಷ್ಟೇ ಅಲ್ಲ, ನಾವು ಇನ್ನೂ ಜನಪದ ಕಲೆಗಳ ಬಗ್ಗೆ ಹೆಚ್ಚು ಆಸಕ್ತಿ ತಗೊಂಡು ನಮ್ಮ ಸ್ನೇಹಿತರನ್ನು, ಹಿತೈಷಿಗಳನ್ನು, ಬಂಧುಗಳನ್ನು ಆಕರ್ಷಣೆ ಈ ಒಂದು ಜನಪದ ಲೋಕದಲ್ಲಿ ಅವ್ರನ್ನ ಇಲ್ಲಿ ಬರಮಾಡಿಕೊಂಡು ಇಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಹೆಚ್ಚು ಅವರನ್ನು ಪ್ರೋತ್ಸಾಹಿಸಿ ಕರೆತರುವಂಥ ಕೆಲಸವನ್ನು ನಮ್ಮ ಹಿರಿಯರಾದಂಥ ಇಲ್ಲಿಯವರು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎರಡನೇದಾಗಿ, ನಮ್ಮ ಜನಪದ ಲೋಕ ಇದು ಕೇವಲ ಬರೀ ಕೆಲವರ ಒಂದು ಆಸಕ್ತಿಯ ಕೇಂದ್ರ ಅಲ್ಲ. ಇದು ಜನಪದ ಲೋಕ, ಇದು ನಿಮ್ಮದು ಜನರ ಲೋಕ. ನಮ್ಮ ನಾಗೇಗೌಡರು ಮಾಡಿದ್ದು ಕೇವಲ ಕೆಲವರ ಒಂದು ಆಸಕ್ತಿಯ ತಾಣ ಅಲ್ಲ. ಇದು ಜನರ ಲೋಕ, ಜನಪದ ಲೋಕ.
ಈ ಜನಪದ ಲೋಕ, ಜನರ ಲೋಕವನ್ನು ಆಸಕ್ತಿಯಿಂದ ನಾವು ಬೆಳೆಸಬೇಕಾದ್ರೆ ಇಲ್ಲಿ ಎಷ್ಟೊಂದು ಸೌಲಭ್ಯಗಳಿದೆ ನೋಡಿ. ಇಲ್ಲಿ ಬರ್ತಕ್ಕಂಥವರು ಇತ್ತೀಚಿನ ದಿನಗಳಲ್ಲಿ ನಾವು ಈ ಪ್ರತಿಕೃತಿಗಳನ್ನು ನೀವು ನೋಡಿದ್ದೀರಿ. ಇಲ್ಲಿ ಆಯಗಾರ ಮಾಳದಲ್ಲಿ ಇರುವಂಥ ಪ್ರತಿಕೃತಿಗಳು ಮತ್ತು ಇಲ್ಲಿರ್ತಕ್ಕಂಥ ಕೆಲವು ಕಲಾವಿದರ ಪ್ರತಿಕೃತಿಗಳು ಭಾಳಷ್ಟು ಜನರ ಆಕರ್ಷಣೆಗೆ ಪಾತ್ರವಾಗಿದೆ. ನಿನ್ನೆ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಇನ್ನೊಂದು ನಿರ್ಣಯವನ್ನು ಮಾಡಿದ್ದೀವಿ. ಇದೇ ರೀತಿ ಕಲಾವಿದರ ಕೆಲವು ಪ್ರತಿಕೃತಿಗಳನ್ನು ಇನ್ನೂ ಒಂದಷ್ಟು ಸೇರಿಸ್ಬೇಕು ಇಲ್ಲಿಗೆ ಅಂತ. ನಿಮ್ಮ ಅಭಿಪ್ರಾಯ ಬೇಕಾ ಅಥವಾ ಬೇಡವಾ? ಬೇಕು. ಅದನ್ನು ನಿನ್ನೆ ನಾನು ಕಳೆದ ವಾರ ಬಂದು ಡಾಕ್ಟರ್ ಕುರುವ ಬಸವರಾಜ್ ಜೊತೆ ಮಾತಾಡಿ ಆ ಬಗ್ಗೆ ಒಂದು ಪಟ್ಟಿ ಮಾಡಿ ನಿನ್ನೆ ಆ ಬಗ್ಗೆ ಮಂಡಳಿ ಇದರಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ. ಸದ್ಯದಲ್ಲೇ ಇನ್ನು 1-2 ತಿಂಗಳಲ್ಲಿ 3 ತಿಂಗಳಲ್ಲಿ ಇನ್ನೊಂದಷ್ಟು ಕಲಾವಿದರ ಪ್ರತಿಕೃತಿಗಳು ಜೊತೆಗೆ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ನಮ್ಮ ಚಿರಂಜೀವಿ ಸಿಂಗ್ ಅವರು ಬಂದಾಗ ಇದೇ ನಮ್ಮ ಸೊಲ್ಬಕ್ಕನವರು ಮಾಡಿರುವಂಥ ಊರಿಗೆ ಬಿತ್ತನೆ ಎತ್ತುಗಳನ್ನು ನೋಡಿ ಎಷ್ಟು ಖುಷಿಪಟ್ಟರು ಅಂದರೆ, ಗೊತ್ತಲ್ಲ ಚಿರಂಜೀವಿ ಸಿಂಗ್ ಯಾರು ಅಂತ? ಒಬ್ಬ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವಂಥ ಒಬ್ಬ ನಿವೃತ್ತ IAS ಅಧಿಕಾರಿ ನನ್ನಂತೆ. ಬಟ್ ಅವರ ಒಂದು ಹೆಸರು ಚಿರಸ್ಥಾಯಿಯಾಗಿ ಇರಬೇಕಾದ್ರೆ ಅವರ ಕಲೆ ಬಗ್ಗೆ ಆಸಕ್ತಿ ಇರುವ, ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರೋರು, ಎಲ್ಲೋ ಪಂಜಾಬ್ನವರು ಇಲ್ಲಿ ಬಂದು ಅದನ್ನು ಆ ಕಲೆ, ಆ ಸಂಸ್ಕೃತಿ ಬಗ್ಗೆ ಆಸಕ್ತಿ ತೋರಿಸ್ತವಂಥ ಚಿರಂಜೀವಿ ಸಿಂಗ್ ಅವರು ಈ ಪ್ರತಿಕೃತಿಗಳ ಬಗ್ಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬರೆದಿದ್ದಾರೆ. ಜೊತೆಗೆ ಇನ್ನೊಂದು ನೀವು ಗಮನಿಸ್ಬೋದು, ಈ ಒಂದು ವಾತಾವರಣ ಏನಿದೆಯಲ್ಲ ಇದು ಭಾಳ ಜನಕ್ಕೆ ಮೆಚ್ಚುಗೆ ಆಗಿದೆ. ಈ ಗಿಡ ಮರ, ಪುಣ್ಯಾತ್ಮ ನಮ್ಮ ನಾಗೇಗೌಡರು ಬೆಳೆಸಿದ್ದು ಈ ಗಿಡ ಮರ ನೋಡಿ. ಇದು ನಮ್ಮ ಬಿದಿರು ಬ್ಯಾಂಬೂ ಮರ ಎಷ್ಟು ಅದ್ಭುತವಾಗಿ, ಅದನ್ನು ಆವಾಗಿಂದ ನೋಡ್ತಾ ಇದ್ದೆ ನಾನು, ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ. ನಮ್ಮ ಇವರು ಹೇಳ್ತಾ ಇದ್ರು, ಇದು ಒಂಥರ ಕಾಡಿನ ಥರ ಕಾಣ್ತಾ ಇದೆ ಕೆಲವು ಪ್ರದೇಶದಲ್ಲಿ, ಕೆರೆ ಕಟ್ಟೆ ಮತ್ತು ಇವೆಲ್ಲ. ಈ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ನಮ್ಮ ಜನ ಚನ್ನಪಟ್ಟಣ, ರಾಮನಗರ ಮತ್ತು ನಮ್ಮ ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರಿನಿಂದಲೂ ಸಹ ಬಂದು ಹೆಚ್ಚು ಆಸಕ್ತಿ ತಗೊಂಡು ಇಲ್ಲಿ ಇದನ್ನು ಮಾಡಬೇಕು, ಈ ಜನಪದ ಲೋಕದ ಸೌಲಭ್ಯಗಳನ್ನ ಬಳಸ್ಕೊಳ್ಬೇಕು. ನಮ್ಮಲ್ಲಿ ಅನೇಕ ಮಂಟಪಗಳಿದೆ, ದೊಡ್ಡ ಮನೆ ಇದೆ, ಕಿನ್ನರಿ ಕಂಸಾಳೆ ಅಂತ ಅನ್ನುವಂಥ ಒಂದು ಉತ್ತಮವಾದಂಥ ರಂಗ ಸಜ್ಜಿಕೆಯ ಇದು ಇದೆ. ಎಲ್ಲವನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ರಾಮನಗರ, ಚನ್ನಪಟ್ಟಣದ ಇಲ್ಲಿ ಬಂದಿದ್ದಾರೆ ನಮ್ಮ ಸಿಂಬ್ಲಿಮ್ ಅವರು. ಅವರೀಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಿಮಗೆ ಸಂಘ ಸಂಸ್ಥೆಗಳ ಪರಿಚಯ ಭಾಳ ಇದೆ. ನೀವು ಈ ಸೌಲಭ್ಯ ಭಾಳಷ್ಟು ಕಡೆ ಇಲ್ಲ. ಜನಪದ ಲೋಕದಲ್ಲಿ ನಾವು ಈಗ ನಿನ್ನೆ ಯಾರೋ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಜಯಪ್ರಕಾಶ್ ಗೌಡ್ರು ಅವ್ರ ಮಗಳ ಮದುವೆನ ಇಲ್ಲೇ ಮಾಡಿದ್ರಂತೆ. ಮಗಳ ಮದುವೆನ ದೊಡ್ಡ ಮನೆಯಲ್ಲಿ ಮಾಡಿದ್ರು, ಭಾಳ ಹಿಂದೆ 10 ವರ್ಷ ಆಗಿರಬೇಕು. ಇಲ್ಲಿ ಎಲ್ಲ ಸೌಲಭ್ಯಗಳು, ಬಯಲು ರಂಗಮಂದಿರ ಇದೆ, ದೊಡ್ಡ ಮನೆ ಇದೆ, ಗ್ರಂಥಾಲಯ ಇದೆ, ದೊಡ್ಡ ಈ ವೇದಿಕೆ ಇದೆ. ಇಂಥದ್ದೊಂದು ವೇದಿಕೆ ಪ್ರಕೃತಿ ವಾತಾವರಣದಲ್ಲಿರುವುದಂಥದ್ದು ಒಂದು ಉತ್ತಮವಾದಂಥ ಇದು. ಹಾಗಾಗಿ ಇನ್ನು ಮುಂದೆ ನಾನು ಇಲ್ಲಿ ಬಂದಿರ್ತಕ್ಕಂಥ ಹಿರಿಯರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಸಂಘ ಸಂಸ್ಥೆಗಳಿಗೆ ಹೆಚ್ಚು ಪ್ರಚಾರ ಕೊಟ್ಟು ನೀವು ಸಹ ಈ ಎಲೆಕ್ಷನ್ ಮುಗಿದ ಮೇಲೆ ಒಂದು ಮೀಟಿಂಗ್ ಕರೆಯೋಣ ಅಂತಿದ್ವಿ. ಹಿಂದೆ ಒಂದು ಸಾರಿ ಕರೆದಿದ್ದು, ಅನೇಕ ಉತ್ತಮ ಸಲಹೆಗಳು ಬಂದಿದ್ವು. ಅದೇ ರೀತಿ ಈಗಲೂ ಸಹ ಇದನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಮಾಧ್ಯಮ ಮಿತ್ರರ ಒಂದು ಸಹಾಯ ಸಹಕಾರ ಬಹಳ ಅಗತ್ಯ ಇದೆ. ನಮಗೆ ಮೊದಲಿನಿಂದಲೂ ಅವರು ನಮ್ಮ
ಅವರ ಪ್ರೀತಿ ವಿಶ್ವಾಸ ಅಭಿಮಾನ ಸದಾ ನಮ್ಮ ಜೊತೆಲಿರೋದ್ರಿಂದ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗ ನಮ್ಮ ಬಸವರಾಜಪ್ಪ ನೀಲಪ್ಪ ಹಡಗಲಿ ಅವರಿಗೆ ಸನ್ಮಾನ ಮಾಡಿರೋದು ಆಗಲೇ ಹೇಳಿದಾಗೆ ಜನಪದ ಲೋಕದ ಈ ಲೋಕಸಿರಿ ಕಾರ್ಯಕ್ರಮದ ಇದರಲ್ಲಿ ಅವರೊಬ್ಬರು ಅದ್ಭುತ ಕಲಾವಿದರು. ಆ ಕಲೆಯನ್ನು ಉಳಿಸಿ ಬೆಳೆಸೋದಕ್ಕೆ ಅವ್ರು ಹೇಳ್ತಾಯಿದ್ರು, ಈಗ 2 ಪರಂಪರೆಗಳನ್ನು ನಾನೊಂದು ಪ್ರಶ್ನೆ ಕೇಳಿದೆ ಅವರಿಗೆ ಕಚೇರಿ ಹತ್ರ. ಏನು ಅಂದರೆ, ಮುಂದೆ ನಿಮ್ಮ ಕಲೆಯನ್ನು ಉಳಿಸಿ ಬೆಳೆಸ್ಕೊಳ್ಳುವಂಥ ಒಂದು ಮುಂದುವರಿಕೆಗೆ ಏನು ಮಾಡ್ತಾಯಿದ್ದೀರಿ ಅಂತ. ಈಗಾಗಲೇ ಎರಡು ತಂಡಗಳಿಗೆ ಅವರು ತರಬೇತಿಯನ್ನು ಕೊಡ್ತಾಯಿದ್ದಾರೆ. ಅಂದರೆ ಈ ರೀತಿ ಜನಪದ ಕಲಾವಿದರು ತಮ್ಮ ಮುಂದಿನ ಪೀಳಿಗೆಗೆ ಇದನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡೋದು ಭಾಳ ಒಳ್ಳೆಯದು. ಅದರಿಂದಾಗಿ ಜನಪದ ಕಲೆ ಬೆಳೀತದೆ. ಭಾಳಷ್ಟು ಜನರು ಈಗ ಅದ್ರ ಬಗ್ಗೆ ಆಸಕ್ತಿ ಇರೋದ್ರಿಂದ ಈ ಕಲೆ ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮ ನಾಗೇಗೌಡರು ಏನು ಸಂಕಲ್ಪ ಮಾಡಿದ್ರು ಅವರ ಆ ಸಂಕಲ್ಪದ ಅನುಸಾರ ನಾವು ನಡೆಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿದ್ದ ಅನೇಕ ವಿಚಾರಗಳ ಕೆಲವು ಮಾತುಗಳನ್ನು ಹೆಚ್ಚು ಸಮಯ ತಗೊಂಡು ನಾನು ಮಾತಾಡ್ಬಿಟ್ಟೆ, ಕ್ಷಮಿಸಬೇಕು ಅಂತ ನೋಡ್ತೀನಿ. ಸಿದ್ದರಾಮೇಗೌಡರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಜಾನಪದ ಪರಿಷತ್ತಿನ ಹಾಲಿ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಎಚ್ ಎಲ್ ನಾಗೇಗೌಡರ ನಂತರ ಭಾಳ ಕ್ರಿಯಾತ್ಮಕವಾಗಿ ಈ ಲೋಕವನ್ನು ನೋಡ್ತಾ ಇರೋಂಥವ್ರು. ಪ್ರಾಯಶಃ ನಾನು ಆರಂಭದಿಂದಲೂ ಸಹಿತ ನಾಗೇಗೌಡರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡವನು. ನಾಗೇಗೌಡರು ಮೊದಲು ಮಾಡ್ತಿದ್ದಂಥ ಕೆಲಸ ಏನಂತಂದರೆ ಆ ಊರಿನ ಪತ್ರಕರ್ತರು ಮತ್ತು ಅದರ ಜೊತೆಗೆ ಈ ಜಾನಪದ ಪರಿಕಲ್ಪನೆ ಯಾರ್ಯಾರಿಗಿದೆ ಅಂಥವರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಮೊದಲಿಗೆ ಬಂದಾಗ ಆ ಕೆಲಸನ ಅವ್ರು ಮಾಡಿದರು ರಾಮನಗರ ಮತ್ತು ಚನ್ನಪಟ್ಟಣ. ಪ್ರಾಯಶಃ ಅವರ ಕಲ್ಪನೆಯನ್ನು ಸುಮಾರು 3-4 ವರ್ಷಗಳ ನಂತರ ನಮ್ಮ ಜಾನಪದ ಪರಿಷತ್ತು ಜಾರಿಗೆ ಕೊಡ್ತಾಯಿದೆ. ಆರಂಭದಿಂದಲೂ ಅವ್ರಿಗೆ ಇದ್ದಿದ್ದೇನು ಅಂತಂದರೆ ಕೆಂಗಲ್ನಿಂದ ಕಲಾವಿದರನ್ನ ಕರ್ಕೊಂಡು ಬಂದು ಮೆರವಣಿಗೆ ಮಾಡಿಸಿದಂಥದ್ದು ಇನ್ನೂ ನನ್ನ ನೆನಪಿನಲ್ಲಿದೆ. ಅಲ್ಲಿಂದ ಮೆರವಣಿಗೆ, ರಸ್ತೆಯಲ್ಲಿ ಹೋಗುವವರು ಬರೋರು ಎಲ್ಲ ಮಾಡಬೇಕು, ನಮ್ಮ ಕಲೆಗಳನ್ನು ಜನ ನೋಡಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡಿದ್ದಂಥವ್ರು. ಹಾಗಾಗಿ ಕೆಂಗಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಸುಮಾರು 1 ಗಂಟೆ 2 ಗಂಟೆ ಆಗ್ತಾಯಿತ್ತು. ಮಧ್ಯೆ ನಿಂತುಕೊಂಡು ಪ್ರದರ್ಶನ ಮಾಡ್ತಿದ್ದಂಥದ್ದು ಭಾಳ ವಿಶೇಷವಾದದ್ದು. ಹಾಗಾಗಿ ಇಲ್ಲಿ ಅವರು ಕಲ್ಪನೆಯನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ನಿರಾಸೆ ಇತ್ತು, ಇಲ್ಲೇನೂ ಆಗೋದಿಲ್ವೇನೋ ಅನ್ನೋಂಥ ಕಲ್ಪನೆ ಇತ್ತು. ಆದರೆ ಆ ನಂತರದ ದಿನಗಳಲ್ಲಿ ಪ್ರಾಯಶಃ ಎಲ್ಲರೂ ತಿಮ್ಮೇಗೌಡರಂಥವರು, ಜಿ ನಾರಾಯಣರಂಥವರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಭಾಳ ಅಚ್ಚುಕಟ್ಟಾಗಿ ಈ ಲೋಕವನ್ನು ಕಟ್ಟಿದ್ದಾರೆ. ಈ ಲೋಕ ಈಗ ಎಲ್ಲ ರೀತಿಯಲ್ಲಿಯೂ ಸಶಕ್ತವಾಗಿದೆ. ಅದ್ರ ಜೊತೆಗೆ ನಮ್ಮ ಈಗಿನ ಅಧ್ಯಕ್ಷರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಮ್ಮಲ್ಲಿ ಭಾಳ ಜನರಿಗೆ ಏನಂತಂದರೆ ಕಲಾವಿದರು ಅಂದರೆ ಏನೋ ಒಂದು ಥರದ ನಿರ್ಲಕ್ಷ್ಯ ಮನೋಭಾವ. ಅವ್ರು ಆಡೋರು, ಅವ್ರಿಗೆ ಬೇಕಾದ ಹಣ ಬೇಕಾದಾಗ ಹಾಡ್ತಾರೆ ಹೋಗ್ತಾರೆ ಅನ್ನುವಂಥ ಒಂದು ಕಲ್ಪನೆ ಇತ್ತು. ಆದರೆ ಈ 37 ಏನು ಈ ತಿಂಗಳುಗಳಲ್ಲಿ ಬಂದಂಥ ಕಲಾವಿದರನ್ನು ನೋಡಿದಾಗ ಆ ಕಲಾವಿದರ ಕಷ್ಟ ಸುಖಗಳನ್ನು ನಾವು ಹಂಚ್ಕೊಳ್ತಕ್ಕಂಥ ಒಂದು ಸಂದರ್ಭ ಅದಕ್ಕೆ ಬಂದಿದೆ. ಅವ್ರ ಜೊತೆಯಲ್ಲಿ ಬೆರಿಬೇಕು ಅನ್ನೋಂಥ ಕಲ್ಪನೆ ನಮಗೆ ಬಂದಿದೆ. ಅವರು ಯಾವ ಕಲಾವಿದರುಗಳು ಏನು ಇವತ್ತು ನಾವು ಶಿಷ್ಟ ಕಲಾವಿದರು ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದೀವೋ ಆ ಎಲ್ಲ ಕಲಾವಿದರುಗಳಿಗೂ ಸಹಿತ ಭಾಳ ಶಕ್ತವಾದ ಕಲಾವಿದರು ಅನ್ನೋಂಥದ್ದನ್ನು ನಮ್ಮ ಅನೇಕ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಸಂವಾದ ಮಾಡಿದವರು ಕಂಡುಕೊಂಡಿದ್ದಾರೆ. ಆಮೇಲೆ ಅಷ್ಟೇ ಅನುಭವಗಳನ್ನು ಹೊಂದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕಲಾವಿದರ ಜೊತೆಯಲ್ಲಿ ನಮ್ಮ ಸಂವಾದಗಳಿದ್ದಾವಲ್ಲ, ಕಲಾವಿದರ ಜೊತೆಯಲ್ಲಿ ನಮ್ಮ ಬಾಂಧವ್ಯ ಇದೆಯಲ್ಲ, ಅದು ಭಾಳ ವಿಶೇಷವಾದಂಥ ಒಂದು ಭಾವನೆಯನ್ನು ಕಟ್ಕೊಡ್ತದೆ. ಆ ಕಾರಣದಿಂದ ಈ ಕಾರ್ಯಕ್ರಮ 37 ಅಲ್ಲ 100 ಎಪಿಸೋಡ್ ಆದ್ರೂ ಸಹಿತ ಹಂಗೆ ಜೀವಂತವಾಗೇ ಇರ್ತದೆ ಅಂತೇಳಿ ನಾನು ಅಂದ್ಕೊಂಡು, ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡ್ದೇನೆ. ಇಂಥ ಒಂದು ಏನು ಪ್ರತಿ ತಿಂಗಳಿಗೊಂದು ಕಾರ್ಯಕ್ರಮ ನಡೀತಾ ಇದ್ದಂಥವು ಅಧ್ಯಕ್ಷರಿಗೆ ಒಂದು ಸಾರಿ ನಾನು ಮಾತಾಡಿದೆ. ಪ್ರತಿ ವಾರ ಒಂದೊಂದು ಕಾರ್ಯಕ್ರಮಗಳು ಏನು ಭಾನುವಾರ ಭಾಳ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಿಮ್ಮ ಲೆಕ್ಕವನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಏನು ನಮ್ಮ ವೀಕ್ಷಕರು ಇವತ್ತು ಜಾನಪದ ಲೋಕಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಅವರಿಗೆ ಪ್ರತಿ ವಾರ ಒಂದು ಪ್ರದರ್ಶನ ಎಲ್ಲ
ಕಲೆ ಮುಗಿದೋದ ಮೇಲೆ ಬೇಕಾದ್ರೆ ಮತ್ತೆ ತಿರುಗಿ ಅದನ್ನು ರಿವಿಷನ್ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ಬೋದು, ಪುನರಾವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಆ ಥರ ಮಾಡ್ಕೊಂಡು ಹೋಗೋಣ ಮತ್ತು ನಮ್ಮ ಕಲೆಗಳು ಜೀವಂತವಾಗಿದೆ ಅನ್ನೋಂಥದ್ದನ್ನು ತೋರಿಸ್ಕೊಡೋಣ. ಅದೇ ರೀತಿಯಲ್ಲಿ ಆ ಕಲಾವಿದರನ್ನು ಪರೋಕ್ಷವಾಗಿ ಪ್ರೋತ್ಸಾಹ ಮಾಡೋಣ ಅಂಥೇಳಿ ನನಗೆ ಈ ಸಂದರ್ಭದಲ್ಲಿ 4 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ, ವಿಶೇಷವಾಗಿ ಇವತ್ತಿನ ಏನು ಬಸವರಾಜಪ್ಪ ನೀಲಪ್ಪ ಅಡಗಲಿ ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡಿ ನನ್ನ ಮಾತನ್ನು ನಮಸ್ಕಾರ. ಹಾಗೆ ಪೂರ್ವಕವಾಗಿ ಕಳೆದ 16 ವರ್ಷದಿಂದ ನಾಗೇಗೌಡರು ಪ್ರತಿ ವಾರವೂ ಕಾರ್ಯಕ್ರಮ ಇತ್ತು, ಮಧ್ಯ ಸಾಧ್ಯವಾಗಿರಲಿಲ್ಲ. ಈಚಿನ ಜನವರಿಯಿಂದ ಮೊನ್ನೆ ನಮ್ಮ ಈಗಿನ ಅಧ್ಯಕ್ಷರು ಪ್ರತಿ ಭಾನುವಾರವೂ ಒಂದು ಕುಣಿತ ಅಥವಾ ಒಂದು ಹಾಡು ಪ್ರತಿ ಭಾನುವಾರವೂ ಇರ್ತದೆ. ರಾಮೇಗೌಡರ ಅಪೇಕ್ಷೆ, ಪ್ರೀತಿ, ನಮಗೆ ಧನ್ಯವಾದ. ಎಲ್ಲ ವಾರವೂ ನೋಡೋಕ್ಕಾಗಲಿ. ನಾವು ಈಗಿರೋ ಲೋಕಸೇರಿಯನ್ನು ಇನ್ನಷ್ಟು ಬಳಗವಾಗಿ ನೀವೀಗ ಯಾರು ಬಂದಿದ್ದೀರಿ ಯಾರ ಮೇಲೂ ಪ್ರಶ್ನೆನೇ ಇಲ್ಲ. ನೀವೆಲ್ಲರೂ ಇದರ ಒಡನಾಡಿಗಳ ಥರ ಹಂಬಲಿಸಿ ಇದ್ರ ಜೊತೆಗೆ ಕಲಿಕೆ, ಸುಖ, ಆನಂದ, ಕೇಳುವಿಕೆ ಎಲ್ಲವನ್ನೂ ಒಳಗೊಳ್ಳೋ ಹಾಗೆ ಒಂದು ಅನುಭವವಾಗಿ ನೀವೆಲ್ಲ ಪಡ್ಕೋತಾ ಇರೋದು ನಮ್ಮ ಕಣ್ಣೆದುರಿಗೆ ಇದೆ. ಹಾಗಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ನೆನ್ಕೋತಾ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿವಾಗ್ತೀವಿ. ಅಧ್ಯಕ್ಷರು ಮತ್ತು ನಮ್ಮ ಅತಿಥಿಗಳಿಗೆಲ್ಲರಿಗೂ ಗೌರವಪೂರ್ವಕವಾಗಿ ನಮಸ್ಕರಿಸ್ತೇವೆ. ಗೀಗಿ ಅನ್ನೋದಕ್ಕೇನು ಕಷ್ಟ ಇಲ್ಲ, ಹಾಡಿನ ಲಯಕ್ಕೆ ಹೊಂದಿದೆ. ಆದರೆ ಮರಾಠಿಯಿಂದ ಅನ್ನೋದಕ್ಕೆ ಬಹಳ ಹೆಚ್ಚು ಪೂರಕವಾದ ದಾರಿಗಳಿದೆ. ಅಲ್ಲಿರೋ ತುಂತುಣಿ ಅಂತ ಇದು ವಾದ್ಯ. ಈ ವಾದ್ಯ ಅಲ್ಲಿಯ ಲಾವಣಿ ಅನ್ನೋ ಕುಣಿತಗಳಿದೆ ಮಹಾರಾಷ್ಟ್ರದಲ್ಲಿ, ಅಂಥದ್ರಲ್ಲಿ ಕೂಡ ತುಂತುಣಿ ಅಂತ ವಾದ್ಯ ಇದೆ. ಇಲ್ಲಿ ಕೂಡ ತುಂತುಣಿ, ಅದು ತುಂತುಣ್ ಅನ್ನೋ ವಾದ್ಯ, ಅದರಿಂದ ತುಂತುಣಿ ಇದೆ. ಇದ್ರ ಜೊತೆಗೆ ಇನ್ನೊಂದು ವಾದ್ಯ ಇದೆ, ಡಪ್ಪು. ಡಪ್ಪು ಅನ್ನೋದು ಇದನ್ನು ಅಭ್ಯಾಸ ಮಾಡಿದಾಗ ಡಫ್ ಅನ್ನೋ ಅರೇಬಿಕ್ ಅಥವಾ ಪರ್ಷಿಯನ್ ಮುಸ್ಲಿಂ ಮೂಲದಿಂದ ಬಂದಿದ್ದು ಅನ್ನೋದು ಹೆಚ್ಚು ಸ್ಪಷ್ಟ. ಕೈಯಲ್ಲಿ ನುಡಿಸುವಂಥ ತಮಟೆ ಆಕಾರದ ವಾದ್ಯಗಳು ನಮ್ಮಲ್ಲಿ ಕಡಿಮೆ. ಮುಸ್ಲಿಮಲ್ಲಿ ಸೂಫಿಯಲ್ಲಿ ಡಾಯಿರಾ ಅನ್ನೋ ವಾದ್ಯ ಇದೆ. ಆ ಡಾಯಿರಾನ ಇದು ಹೆಚ್ಚು ಹೋಲುತ್ತೆ. ಮತ್ತು ನಾವು ಕೂಡ ಈಗ ಬಳಸ್ತಾ ಇರೋದು ಡಫ್ ಅನ್ನೋದು ಕನ್ನಡಕ್ಕೆ ದಪ್ಪು ಅಂತ ಮಾಡ್ಕೊಂಡಿರೋದು ಸ್ಪಷ್ಟ. ಅದ್ರ ಜೊತೆಗೆ ಇದ್ರ ಜೊತೆಗೆ ಹುಟ್ಟು ಬಂದಿರೋ 2 ಮುಖ್ಯವಾದ ಕಲೆಗಳು, ಒಂದು ಲಾವಣಿ, ಒಂಟಿ ಲಾವಣಿಯಾಗಿ, ಮೇಳ ಲಾವಣಿಯಾಗಿ ಬರೀ ಹಾಡಲ್ಲೇ ಬಾಯಲ್ಲೇ ಜೊತೆಗೆ ಡಪ್ಪಿನ ಜೊತೆಗೆ ಹಾಡೋದು ಬಂತು. ಹಾಡೋದ್ರ ಜೊತೆಗೆ ಇನ್ನೊಂದು ಭಿನ್ನ ಕವಲು ಹೊಡೆದಿದ್ದೆ ಗೀಗಿಗೆ ಅವರೇ ನಿಮಗೆ ತೋರಿಸ್ಕೊಟ್ರು ಗೀಗಿ ಏನು ಲಾವಣಿ ಏನು ಅಂತ. ಲಾವಣಿ ಕರ್ನಾಟಕ ತುಂಬ ಹಬ್ಬಿತು, ದಕ್ಷಿಣ ಕರ್ನಾಟಕವರೆಗೂ ಹಬ್ಬಿತು. ಆದರೆ ಕಾರಣಾಂತರದಿಂದ ಲಾವಣಿ ಕಡಿಮೆ ಆಗಿದೆ. ಆದರೆ ಗೀಗಿ ಅತ್ಯಂತ ಸಮೃದ್ಧವಾಗಿದೆ. ಬೆಳಗಾಂ, ಗುಲ್ಬರ್ಗದಿಂದ ಹಿಡಿದು ಧಾರವಾಡದಿಂದ, ಲಕ್ಕುಂಡಿ, ಹಾವೇರಿಯಿಂದ ಹಿಡಿದು ಇಡೀ ಉತ್ತರ ಕರ್ನಾಟಕ ಸಂಭ್ರಮಿಸುವಷ್ಟು ಅದರ ಕಲೆ ಜೀವಂತವಾಗಿದೆ. ಈ ಕಲೆಯ ಹೊಸ್ತಾದಂದರೆ 2 ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂಥೇಳಿ 2 ಸ್ಪರ್ಧೆಗಳು ನಡೀತದೆ. ಹೆಣ್ಣಿಗೆ ಹೆಣ್ಣೇ ತಂಡವಾಗಿರ್ತದೆ. ಅವರು ಹೆಣ್ಣು ಹೆಚ್ಚು ಅಂತ ನಾಗೇಶಿ ಹಾಡ್ತಾರೆ, ಗಂಡು ಹೆಚ್ಚು ಅಂತ ಇವರು ಹರದೇಶಿ ಹಾಡ್ತಾರೆ. ಈ ಸಂವಾದ ಬಹಳ ಅದ್ಭುತವಾಗಿ ಒಂದು ಸವಾಲು ಥರ ಇರುವಂತಹ ರೂಪ ಇರುವಂಥದ್ದು. 2 ಮೇಳಗಡಿ ಇಟ್ಟು ನಡೆಸುವಂತಹ ರೂಪ ಈ ಹರದೇಶಿ ನಾಗೇಶಿಯಲ್ಲಿ ಇದೆ ಅನ್ನೋದು ನಿಮ್ಮ ಜೊತೆಗೆ. ಇದ್ರ ಜೊತೆಗೆ ಒಂದು ಸಣ್ಣ ಸ್ವಾರಸ್ಯವನ್ನು ನಿಮ್ಮ ಜೊತೆಗಿಟ್ಟು, ಇವರು ಹಂತಿ ಪದ ಹಾಡಿದ್ರು, ನಿಮ್ಮೆದುರಿಗೆ ನೋಡಿದ ಹಾಗೆ ಹೋಳಿ ಪದ ಹಾಡಿದರು. ಎಲ್ಲ ಹೋಳಿ ಪದನ ಇಲ್ಲಿ ಹಾಡ್ಸೋಕ್ಕೆ ಆಗಲ್ವಲ್ಲ ಅನ್ನೋಷ್ಟಿರ್ತದೆ. ಬದುಕಿನಲ್ಲಿ ಅಶ್ಲೀಲ ಭಾಗ ಭಾಳ ಸೂಕ್ಷ್ಮವಾದ್ದು. ಕೆಲವು ಸಾರಿ ನಾವೇ ಅತ್ಯಂತ ಶಿಷ್ಟೀಕರಣಗೊಳ್ತಾ ಅದನ್ನು ಮಡಿಯಾಗಿ ಕಾಣೋದಿದೆ. ಆದರೆ ಸಮಾಜ ಬಹುತೇಕ ಆಗಿರಲ್ಲ. ಹೋಳಿ ಅಂತೂ ಹೆಚ್ಚು ಹೆಣ್ಣು ಗಂಡನ್ನು ಮುಕ್ತವಾಗಿ ಕಾಣುವಂಥದ್ದು ನಮ್ಮ ಕೋಲಾಟದಲ್ಲಿದೆ. ಅಂಥ ಹಾಡುಗಳಿದೆ. ನಾನು ನಿಮಗೆ ಭಾಳ ಮಜವಾದಂದರೆ ಶರೀಫರು ಅನೇಕ ಹಾಡುಗಳು ಹಾಡಿದ್ದಾರೆ. ಶರೀಫರು ಶಿಶುನಾಳದಲ್ಲಿರೋ ಅಮ್ಮನ ಗುಡಿಲಿರೋ ಒಂದು ಮೂತಿನ ಸೆರೆ ಕುಡಿಯೋಕ್ಕೆ ದುಡ್ಡಿಲ್ಲದಕ್ಕೆ ಅವ್ರ ಗುರುಗಳ ಜೊತೆಗೆ ಹೋಗಿ ಅಲ್ಲಿ ಕೂತಾಗ ನಾಕಣಿ ಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ, ಅಮ್ಮ ನೀನೇ ಕೊಡು ನಿನ್ನ ಮುಕ್ತಿನ ಅಂದ್ಬಿಟ್ಟು ಮುಕ್ತಿ ತಗೊಂಡೋಗಿ ಸೆರೆ ಕುಡಿದ್ರು ಅನ್ನೋದು ಒಂದು ಜನಜನಿತವಾದ ಶರೀಫ್ಗೆ ಇರೋ ಒಂದು ಕಥನ ವಾಸ್ತವ ಮಿಶ್ರಣವಾಗಿದ್ದ ಒಂದು ಮಿತ್ತದು. ಆ ಮಿತ್ತನ್ನು ಈ ಕಲಾವಿದರು ಹೇಗೆ ಅವರು ಹತ್ತಿರದ ಸೀಮೆಯವರು ಆ ಗೀಗಿ ಪದದೊಳಗೆ ಹೇಗೆ ಒಂದು ಐತಿಹ್ಯವೋ ಮಾಹಿತಿಯೋ ಜನಪದೀಯ ಕಂಡ ರೂಪವೋ ಎಲ್ಲವೂ ಆಗಿ ನಿಮ್ಮ ಮುಂದೆ ಅದನ್ನು ಕಟ್ಟಿಕೊಡ್ತಾರೆ. ಆ ಹಾಡು ಮತ್ತು ಶರೀಫ ಮತ್ತು ಗೋವಿಂದಜ್ಜರ ಸಂದರ್ಭವನ್ನು ಇಟ್ಟು ಇನ್ನೂ ಏನಾದರೂ ಹೇಳದಿದ್ರೆ ಹೇಳಿ ಪರವಾಗಿಲ್ಲ. ಸಂತ ಶಿಶುನಾಳ ಶರೀಫರು ಮತ್ತು ಪೌಲ್ಗುಂದ ನಾಗಲಿಂಗ, ಗರ್ಗದ ಮಡಿವಾಳಜ್ಜ, ಕೋಡಿಕೊಪ್ಪದ ಹುಚ್ಚಿರಪ್ಪಜ್ಜ, ಹುಚ್ಚನಾಗಿ ಜಗದ
ಜನರನ್ನು ಎತ್ತರಗೊಳಿಸಿದಂಥ ವ್ಯಕ್ತಿ ಕೋಡಿಕೊಪ್ಪದ ಈರಪ್ಪಜ್ಜ ಅಂಥೇಳಿ ಒಬ್ಬರಿದ್ದರು. ಅದರೊಳಗೆ ಶರಣರೊಳಗನ ಶರೀಫರು ಗೋವಿಂದ ಭಟ್ರು ಇಬ್ಬರು ಕೂಡಿ ಒಂದು ಪವಾಡ ಮಾಡ್ತಾರೆ. ಆ ಪವಾಡವನ್ನು ಈ ಗೀಗಿ ಪದ್ಯ ಮೂಲಕ ತಿಳಿಸ್ತಾರೆ. ಭಕ್ತಿ ಬಾಬಾ ತನ್ನಲ್ಲಿದ್ರ ಮುಕ್ತಿ ಸ್ಥಾನ ಸಿಗತೈತಂತ ಏನಂತಾರಿ? ಪೂರ್ವದಲ್ಲಿ ಶಾಸ್ತ್ರ ನೋಡ್ರಿ ಹಿಂಗ್ ಹೇಳ್ತೈತಿ. ಪೂರ್ವದಲ್ಲಿ ಶಾಸ್ತ್ರ ನೋಡ್ರಿ ಹಿಂಗ್ ಹೇಳ್ತೈತಿ. ಸ್ವಚ್ಛ ಮನಸ್ಸಿನಿಂದ ನಾನು ಬಿಚ್ಚಿ ಈಗ ಹೇಳ್ತೀನಿ. ಶಿಶ್ನಾ ಗ್ರಾಮದ ಒಂದು ಸತ್ಯ ಕಥೆ ಹೋಗಿ ಗುರು ಗೋವಿಂದ ಭಟ್ಟರು ಶಿಷ್ಯ ಶರೀಫ್ ಸಾಹೇಬರದು ಇನ್ನು ತನಕ ಅವರ ಕೀರ್ತಿ ಹಂಗ ಉಳ್ದೈತಿ. ಇನ್ನು ತನಕ ಅವರ ಕೀರ್ತಿ ಹಂಗ ಉಳ್ದೈತಿ. ಜಾತಿ ಭಿನ್ನ ಭೇದ ಭಾವ ಅವ್ರ ಒಳಗೆ ಇದ್ದಿದ್ದಿಲ್ಲ ನೋಡ್ರಿ. ಜಾತಿ ಭಿನ್ನ ಭೇದ ಭಾವ ಅವ್ರ ಒಳಗ ಇದ್ದಿದ್ದಿಲ್ಲ. ಕುಡುಕ್ರಂತ ಎಷ್ಟೋ ಜನ ಅವ್ರಿಗೆ ಅಂತೈತಿ ಹೋಗಿ. ಗುರು ಶಿಷ್ಯರಿಬ್ರು ಕೂಡಿ ನಿತ್ಯ ಅಮಲ ಮಾಡ್ತಿದ್ರು. ಗುರು ಶಿಷ್ಯರಿಬ್ರು ಕೂಡಿ ನಿತ್ಯ ಅಮಲ ಮಾಡ್ತಿದ್ರು. ಎಲ್ಲ ತಲವು ಅವರ ಹಂತೆ ಕಷವಾಗೈತಿ. ಎಲ್ಲ ತಲವು ಅವರ ಹಂತೆ ಕಷವಾಗೈತಿ. ಅಕಸ್ಮಾತ್ ಅಡ್ಡಾಡುತ್ತಾ ಗುಡಿಗೇರಿ ಗ್ರಾಮಕ್ಕೆ ಬಂದು ದ್ಯಾಮಂಗುಡಿ ವಸ್ತಿ ಮಾಡು ಪಾಳೆ ನಾವು ಇವತ್ತು ಜನಪದ ಲೋಕದಾಗ ವಸ್ತಿ ಮಾಡು ಪಾಳೆ ಬಂದೈತಿ ಹೋಗಿ. ಅಕಸ್ಮಾತ್ ಅಡ್ಡಾಡುತ್ತಾ ಗುಡಿಗೇರಿ ಗ್ರಾಮಕ್ಕೆ ಬಂದು ದ್ಯಾಮಂಗುಡಿ ವಸ್ತಿ ಮಾಡು ಪಾಳೆ ಬಂದೈತಿ ಹೋಗಿ. ಸೇದಿ ಆರಾಮ ಕುಳಿತಾರ. ಗಾಂಜ ತಲಬೋ ಆಗಲಿಲ್ಲ ಪೂರ ಹೋಗಿ. ಈಗಿನ ವೇಳಕ್ಕ ನಾಲ್ಕನೇ ರೊಕ್ಕ ಯಾರು ಕೊಡ್ತಾರ? ಯಾರು ಕೊಡ್ತಾರ? ಇದು ಎಂತ ಹೊತ್ತು ಬಂತು ಆಡತಾರೋ ಹೋಗಿ. ಶರೀಫ್ ಯೋಗಿ ಅಂತನ ಆದಿಶಕ್ತಿ ಗುರುಡಿದು. ಏ ದ್ಯಾಮವಂತ ಲೋಕ ಎಲ್ಲ ಈಕಿಗಂತೈತಿ. ದ್ಯಾಮವಂತ ಲೋಕ ಎಲ್ಲ ಈಕಿಗಂತೈತಿ. ನಮ್ಮ ಹತ್ರ ರೊಕ್ಕ ಇಲ್ಲ ಕೇಳಿದ್ರೆ ಯಾರು ಕೊಡುವುದಿಲ್ಲ. ದ್ಯಾಮವನ್ನ ವರಿಗಚ್ಚು ಪಾಳೆ ಬಂದೈತಿ ಹೋಗಿ. ಮುಂಜಾನೆದ್ದ ಪೂಜಾರಿ ಪೂಜೆ ಮಾಡಿ ಹೋಗಿದ್ದ. ಗರ್ಭಗುಡಿಯ ಬಾಗಿಲ ಮಾತ್ರ ಕದ ಹಾಕೈತಿ. ಗರ್ಭಗುಡಿಯ ಬಾಗಿಲ ಮಾತ್ರ ಕದ ಹಾಕೈತಿ. ಸ್ವಚ್ಛ ಮನಸ್ಸಿನಿಂದ ನಾನು ಬಿಚ್ಚಿ ಈಗ ಹೇಳ್ತೀನಿ. ಶಿಶ್ನಾ ಗ್ರಾಮ ಬಂದ ಸತ್ಯ ಕಥೆ ಹೋಗಿ.
ಮಾತಾಡಿದ್ದೆಲ್ಲ ನಿನಗೆ ತಿಳಿದೈತಿ, ನಾವು ಮಾತಾಡಿದ್ದೆಲ್ಲ ನಿನಗೆ ತಿಳಿದೈತಿ. ಇಷ್ಟೊತ್ತನ ಕುಂತ್ಕೊಂಡು ನಾವು ಮಾತಾಡಿದ್ದೆಲ್ಲ ನಿನಗೆ ತಿಳಿದೈತಿ. ಮತ್ತ ನಿನ್ನ ಹತ್ರ ರೊಕ್ಕ ಇಲ್ಲ ನಮಗೂ ಗೊತ್ತೈತಿ. ಈಗಿನ ಲೆಕ್ಕ ನೀನು ಮೂಗ್ನನ್ನ ನತ್ತು ಕೊಟ್ರ ತಂದು ಕೊಡೋದು ಮಾತ್ರ ನಮಗ್ ಬಿಟ್ಟೈತಿ. ಈಗಿನ ಲೆಕ್ಕ ನೀನು ಮೂಗ್ನನ್ನ ನತ್ತು ಕೊಟ್ರ ಹೊಳ್ಳಿ ತಂದು ಕೊಡೋದು ಮಾತ್ರ ನಮಗ್ ಬಿಟ್ಟೈತಿ. ಹೋಗಿ ನೋಡ್ರಿ, ದೇವಿನತ್ತು ಬಂದು ಅವರ ಕೈಯ ಕುಂತೈತಿ, ದೇವಿನತ್ತು ಬಂದು ಅವರ ಕೈಯ ಕುಂತೈತಿ. ನಾಲ್ಕನೇ ರೊಕ್ಕದಾಗ ದೇವಿನತ್ತ ಒತ್ತಿ ಇಟ್ಟು ಸರ ಅಂಗಡಿ ಮುಂದ ಅವರ ಮಜ ನಡೆದೈತಿ. ಮುಂಜಾನತ್ತ ಪೂಜಾರಿ ಪೂಜಾ ಮಾಡಕ ಬಂದಾನ, ಗರ್ಭಗುಡಿ ಬಾಗಿಲ ತೆಗೆದ ಹವಾರಿ ನಿಂತಾನ. ದೇವಿ ಮೂಗ್ನಾಗ ನತ್ತು ಇಲ್ಲ ಅಂತ ಅಂದಾನ, ಇಲ್ಲ ಅಂದಾನೋ, ಕೌವ್ಯಾರ ಮಾಡಿದಾರೋ ಈದಾನ. ನಿನ್ನ ಸಂಜೆ ಮುಂದೆ ಇಬ್ರು ಸಾಧುಗಳು ಬಂದಿದ್ರು. ಎಲ್ಲಿಯರ್ಪ ಅವರು? ಶಿಸ್ನಾದವರು. ನಿನ್ನ ಸಂಜೆ ಮುಂದೆ ಇಬ್ರು ಸಾಧುಗಳು ಬಂದಿದ್ರು. ಶಿಸ್ನಾದವ್ರಂತ ನನಗೆ ಸಂಶಯ ಬರ್ತೈತಿ, ಶಿಸ್ನಾದವ್ರಂತ ನನಗೆ ಸಂಶಯ ಬರ್ತೈತಿ. ಬಿಚ್ಚಿಗ ಹೇಳ್ತೀನಿ ಶಿಸ್ನಾದ ಬಂದ ಸತ್ಯ ಕಥೆಯ ಹೋಗಿ. ಜನರು ಕೂಡಿಕೊಂಡು ಬಲ್ಲ ಅವ್ರನ್ನ ಹುಡುಕ್ತಾರ. ನೋಡ್ರಿ ಪೊಲೀಸರ ತನಕ ನೋಡ್ರಿ ಕಂಪ್ಲೇಂಟ್ ಹೋಗೈತಿ, ಪೊಲೀಸರ ತನಕ ನೋಡ್ರಿ ಕಂಪ್ಲೇಂಟ್ ಹೋಗೈತಿ. ಸಾಧುಗಳ ನೀವು ದೇವಿನತ್ತ ತುಡು ಮಾಡಿ ಸರ ಕುಡಿಯಕ್ ನಿಮ್ಗೆ ಹೆಂಗ ನಾಚಿಗೆ ಬರ್ತೈತಿ. ಹೋಗಿ ಅವಾಗ ಸಂತ ಶಿಶುನಾಳ ಶರೀಫ್ರು ಏನ್ ಹೇಳ್ತಾರಂತಂದ್ರ, ಅವರು ನಾವು ಕಳುವು ಮಾಡಿಲ್ಲ, ಹೌದ್ರಿ, ಪೊಲೀಸರಿಗೆ ಹೇಳ್ತಾರ ಒಳಗೆ ಹಾಕ್ತಾರೆ ಹಾಕ್ರಿ. ನಾಗಲಿಂಗ ಹೇಳ್ದ, ನಾಗಲಿಂಗನ ಒಳಗೆ ಹಾಕಿದ್ರು, ಒಳಗೆ ಹಾಕಿ ಕಿಲಿ ಹಾಕಿ ಹೊಳ್ಳಿ ನೋಡ್ರಾಗ ನಾ ಅಲ್ಲಿ ಇಲ್ಲೇ ಇದ್ದವ ನಾಗಲಿಂಗ. ಹೌದ್ರಿ, ಅದಕ್ಕೆ ಅವನ್ನ ಹಾಕೋದ ಬಿಟ್ಬಿಟ್ರ ಅವ್ರು. ಹೌದ್ರಿ, ಅವಾಗ ಹೇಳ್ತಾರ ನತ್ತು ತಂದಿದ್ದು ಖರೆ ಐತಿ, ಕಳುಗಿಳು ಮಾಡಿಲ್ಲ ತಾನೇ ತಂದು ಕೊಟ್ಟಾಳ. ಶರೀಫ್ ಯೋಗಿ ಅಂತಾರ ನತ್ತು ತಂದಿದ್ದು ಖರೆ ಐತಿ, ನಾಲ್ಕಣ್ಣೆ ರೊಕ್ಕದಾಗ ಒತ್ತಿ ಬಿದ್ದೈತಿ, ನಾಲ್ಕನೇ ರೊಕ್ಕದಾಗ ಒತ್ತಿ ಬಿದ್ದೈತಿ. ಹುಡುಗಿಯರಿ ದ್ಯಾಮವನು ನತ್ತು ನಾಲ್ಕಣ್ಣೆ ರೊಕ್ಕದಾಗ ಒತ್ತಿ ಬಿದ್ದೈತಿ. ಕಳುಗಳು ಮಾಡಿಲ್ಲ ತಾನೇ ತಂದು ಕೊಟ್ಟ, ದ್ಯಾಮವನ್ನ ಕೇಳ್ರಪ್ಪ ನಿಮ್ಗೆ ತಿಳಿತೈತಿ. ಹೋಗಿ ಕಟ್ಟಿಗೆ ದ್ಯಾಮವನ್ನ ಏನಂತ ಕೇಳ್ಬೇಕ. ಅದ್ರಾಗ ನಾಗಲಿಂಗಪ್ಪ ಹೇಳ್ತಾನ, ಹೌದ್ರಿ, ಬೆಂಕಿ ಹಚ್ಚ ಕೇಳ್ಬೇಕು. ಹೌದ್ರಿ. ಒಮ್ಮೆ ಹಿಂಗ ಚಳಿ ತುಂಬಾ ಹೌದ್ರಿ, ಡಿಸೆಂಬರ್ ತಿಂಗಳದಾಗ ಚಳಿ ಹತ್ತಿತ್ತಂತ ದ್ಯಾಮವನ್ನ ಸುಟ್ಟು ಜಳ ಕಾಸಿದ್ರು ಅವ್ರು. ಹೌದೌದ್ರಿ, ಅದ ದ್ಯಾಮವನ್ನ ಮತ್ ಬೆಳಿಗ್ಗೆ ಎಲ್ಲರೂ ಕೂಡ ನೋಡಿದಾಗ ಹೇಗಿದ್ದ ದ್ಯಾಮವ್ ಹಾಗ ಕೂತಿದ್ಲು. ಹೌದ್ರಿ, ಕಟ್ಟಿಗೆ ದ್ಯಾಮವನ್ನ ಏನಂತ ಕೇಳ್ಬೇಕ. ಗಾಂಜಾ ಅಮೂಲು ಅವರ ತಲೆಗೆ ಏರೈತಿ, ಗಾಂಜಾ ಅಮೂಲು ಅವರ ತಲೆಗೆ ಏರೈತಿ. ನಾಲ್ಕೈದು ರೊಕ್ಕ ಕೊಟ್ಟು ನತ್ತು ಬಿಡಿಸಿಕೊಂಡ ನೋಡ್ರಿ, ದೈವೆಲ್ಲ ಕೂಡಿಕೊಂಡು ಗುಡಿಗೆ ಬಂದೈತಿ. ಗುಡಿ ಬಾಗಿಲ ತೆಗೆದ ಆಗ ನೋಡ,
ಹಿತ್ತು ಬರ್ಕೋರ ಹೋಗಿ ಅಲ್ಲೊಂದೈತಿ ಇಲ್ಲೊಂದೈತಿ ಅಂತಾರ ಜನರು ಅಂತಾರೋ ಆಶ್ಚರ್ಯವಾಗಿ ನಿಂತಾರೋ ಹೋಗಿ ಶರಣರಕ್ಕಿಂತ ಶಿವ ಶರಣರು ಹೆಚ್ಚಂತ ನೋಡಿ ಈ ಮಾತು ದೈವದಾಗ ಗುಂಗು ಬಿದ್ದೈತಿ ಈ ಮಾತು ದೈವದಾಗ ಗುಂಗು ಬಿದ್ದೈತಿ ಸತ್ಯವರ್ಷದಿಂದ ಬಿಚ್ಚೀಗ ಹೇಳ್ತೀನಿ ಸುಸ್ರಾಗ್ರಮ ಬಂದ ಸತ್ಯ ಕಥೆಯ ಹೋಗಿ ನೀ ಹಾಡ ನನ್ನ ಕೂಡ ನೀ ಹಾಡ ನನ್ನ ಕೂಡ ಯಾಕ ಪ್ರತಿವಾದಿ ಬಂದಿಲ್ಲ ಏನ್ ಮಾಡ್ಬೇಕಾಗೈತಿ ಎಲ್ಲದೂ ನಾವ ಆಗ್ಬೇಕಾಗೈತಿ ಈಗ ನೀ ಹಾಡ ನನ್ನ ಕೂಡ ನೀ ಹೆಂಗಾದಿಯ ಜೋಡ ಹೊಸಳಿ ಹುಲಿಗೆವ್ವ ಹೆಂಗಾದಿ ಜೋಡ ಬಾಳಿಗೇರಿ ಲಕ್ಷ್ಮವ್ವ ಹೆಂಗಾದಿಯ ಜೋಡ ಶಿವಶಕ್ತಿ ಇಂದಿಗೂ ಅವರವರು ಜೋಡ ಶಿವನ ಜಡಿಯಾಗ ಗಂಗಾ ಯಾಕದಾಳ ಶಿವನ ಜಡಿಯಾಗ ಗಂಗಾ ಯಾಕದಾಳ ಹೇಳಿ ನೀನು ಹಾಡ ಮಾಡಿ ಹೇಳಿ ನೀನು ಹಾಡ ಹೇಳಿ ನೀನು ಹಾಡ ಇಷ್ಟು ಒಂದು ಸವಾಲು ಕೇಳ್ತಾಳ ಸವಾಲು ಕೇಳಿ ಮತ್ತೇನು ಮಾಡ್ತಾಳಂದ್ರ ಹೌದ್ರಿ ಕೊರ್ಬನ್ ಹಣದ ಕೊರ್ವಂಜವ್ ನಾನು ನನ್ನ ಮಾಯದ ಮಗನು ಕೊರ್ಬನ್ ಹಣದ ಕೊರ್ವಂಜವ ನಾನು ಆ ಪರಮಾತ್ಮ ಕಣಿ ಹೇಳಕ್ ಹೋಗಿದ್ಲು ಕಣಿ ಹೇಳಾಕ ನನ್ನ ಕೂಡ ಕಣಿ ಕೇಳ ನೀನು ಪರಮಾತ್ಮ ಎಲ್ಲರೂ ಕೇಳ್ಕೊಂಡಾರ ಅಷ್ಟು ನಾನು ಪರಮಾತ್ಮಕ್ಕಿಂತ ಹೆಚ್ಚಿನವಳು ಅಂತ ಹೇಳ್ತಾಳೆ ಕೊರ್ಬನ್ ಹಾಡದ ಕೊರ್ವಂಜವ ನಾನು ನಿನ್ನ ಮಾಯದ ನನ್ನ ಮಾಯದ ಈಗ ಅವರು ನೀವು ಕೂತ್ಕೊಳ್ಳಿ. ಅವರು ಹೀಗೆ ಕತೆಗಳು ಆಮೇಲೆ 15,000 ಆಯಿತು. ಧಾರವಾಡ ಆಕಾಶವಾಣಿ ಒಳಗೆ 1,500 ನನಗೆ ಸುರುಗಿ 2000 ಇಸ್ವಿ ಒಳಗೆ ಅವಾಗ ಆಕಾಶವಾಣಿ ಒಳಗೆ ಇಲ್ಲಿ ಹಳ್ಳಿ ಒಳಗೆ 600 ರೂಪಾಯಿ. ಈಗ ನೀವು ಹಾಡಿದ್ಕಿಂತ ಅವ್ರು ಕೊಡೋದ್ಕಿಂತ ಅಹೇರ್ ಜಾಸ್ತಿ ಆಯರ ನಮ್ಮ ಅಂದ್ರೆ ಪ್ರೋತ್ಸಾಹ ಕೊಟ್ಟಿದ್ದು ಮತ್ತು ಒಂದು ಹಣಿ ಹಳ್ಳಿ ಗುಡಿದ್ರೆ ಹಳ್ಳ ಅಂತಾರಲ್ಲ ಏನು ಪ್ರೇಕ್ಷಕರಿದ್ರಲ್ಲ 10 ರೂಪಾಯಿ ಅವಾಗ 5 ರೂಪಾಯಿ ಇತ್ತು. 5 ರೂಪಾಯಿ ಕೊಟ್ಟರಂದ್ರೆ ದೊಡ್ಡ ತುಂಬ ಆಯಾರ ಕೊಟ್ರಪ್ಪ ಅಂತಿದ್ವಿ ನಾವು. 5 ರೂಪಾಯಿ ಅಂತಂದ್ರೆ ಆ 1,000-1,200 ರೂಪಾಯಿ ಬರೀ ಅದ ಆಗಿಬಿಡೋದು ಆಯರ್ ಸಾಕು. ಮತ್ತು ಅವ್ರು ರೇಟ್ರ್ ಯಾಕೆ ಕೊಡೋರ್ಬೇಕಂತೇಳಿ ಹಾಡಿ ಆಗಿಬಿಡೋದು. ಆ ದೃಷ್ಟಿಯಿಂದ ಈ ಕೆಲವು ಊರು ಗುರುತಿಸ್ಕೊಂಡಿರ್ತೀವಿ ನಾವು. ಕಲಾವಿದರ ಪ್ರೋತ್ಸಾಹ ಮಾಡುವಂಥ ಹಳ್ಳಿ ಯಾವುದು ಈ ಉತ್ತರ ಕರ್ನಾಟಕದಾಗ? ದನಕನ ದಡ್ಡಿಗೆ ಹೋದ್ರೆ ತುಂಬ ಆಯಾರು ಅವ್ರು ರೇಟ್ರ್ ಯಾಕೆ ಕೊಡೋಲ್ಲ ರೊಕ್ಕ ಕರೆದ್ರಂದು ಹೋಗಿ ಮಾಡಿಬಿಡೋನು. ಯಾಕಂದ್ರೆ ಅಲ್ಲಿ ಪ್ರೋತ್ಸಾಹ ಹೆಂಗಿದೆ. ಈ ಮೊನ್ನೆ ಒಂದು ದ್ಯಾವಣಶಿ ಅಂತ ಬರ್ತೈತಿ ರೋಣ ತಾಲೂಕಿನಾಗ ದ್ಯಾವಣಶಿ ಅಂತೇಳಿ ಸಣ್ಣ ಹಳ್ಳಿ. ಈ ಕಡೆಯಿಂದ ಕಲ್ಲು ಎಸ್ತಾರೆ ಆ ಕಡೆ ಬೀಳ್ತೈತೆ ಆ ಕಡೆ ಅಲ್ಲಿ ಎಷ್ಟು ಆಯಾರ ಆಗಬೇಕು ಮನುಷ್ಯ ಕಲಾವಿದನಿಗೆ. ಅವರು ಕೊಟ್ಟಿರೋದು 12,000. ಒಬ್ಬ ನನಗೆ ಇನ್ನೊಬ್ಬರಿಗೆ ನನ್ನ ಪ್ರತಿವಾದಿಗೆ 5,000 ನನಗೆ 12,000 ರೂಪಾಯಿ ಆಯಾರ ಬಂದಿದೆ. ಪ್ರತಿಯೊಂದು ಅವು ಏನೋ 100 ಮನೆ ಇದ್ರೂ 500 ರೂಪಾಯಿ 100 ರೂಪಾಯಿ ಈಗ ಆಯರ್ ಮಾಡಿದಾಗ ಈಗ ದೊಡ್ಡ ದುಡ್ಡು ಆಗಿಬಿಡ್ತೈತಿ. ಹಾಡು ಸುಮ್ಮನೆ ಖುಷಿಗೆ ಒಟ್ಟಿಗೆ ಕೊಡ್ತಿದ್ರು. ಹಾಡು ಕೇಳಿ ಖುಷಿ ಹಾಡು ಕೇಳಿ
ಹಾಡು ಕೇಳಿ ಖುಷಿಯಾಗಿ ಕೊಡ್ತಾ ಹೋಗ್ತಾರೆ. ಹಾಡು ಕೇಳೇ ಖುಷಿಯಾಗಿ ಕೊಡ್ತಿರ್ತಾರೆ. ಈಗ ಒಂದೊಂದು ಸಂದರ್ಭ ಇರ್ತೈತಿ. ಈಗ ಒಂದು ಶರೀಫರದು ಒಂದು ಕತೆ ಹೇಳಿದ ಗುಟ್ಲೆನ ಈಗ ನನಗೆ ಜನ್ಸು ಗಂಡ್ಮಕ್ಳು ನನಗೆ ಬಂದು ತಯಾರು ಮಾಡ್ತಾರೆ. ಆಕೆ ಸತ್ಯವಂತರ ಕತಿ ಕೂತ ಕೇಳರಿ ನಿಂತ ಹೇಳುವಾದಂತ ಮಾತ ಹಾಡಿನ ಮೇಲೆ ಇಡಬೇಕು ಮಮತ ಕುಡದಂಗ ಆಗತೈತಿ ಅಮೃತ. ಕೋಳೂರು ಎಂಬ ಗ್ರಾಮದ ಒಳಗ ಕೊಡಗು ಎಂಬ ಶಿಶು ಇದ್ದೀತ ಹೆಸರಾದೀತ. ನಾನು ಶರೀಫರ್ ತಗೊಂಡಂದ್ರೆ ಅವ್ರು ಕೊಡಗುಸಿಂದ ಹಾಡ್ತಿರ್ತಾರೆ. ಈ ಥರ ಅವ್ರು ಹಾಡುವಾಗ ಅದೇ ಈ ಹರದೇಶಿ ನಾಗೇಶಿ ಅಂತ ಇದರ ಬಿಡಿ ಹಾಡುಗಳಲ್ಲದೆ 2 ತಂಡವಾಗಿ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕದ ಬಹಳ ಮುಖ್ಯವಾದ ಭಾಗಗಳೇನಿದೆ, ಹಾವೇರಿಯಿಂದ ಗದಗ, ಬೆಳಗಾಂ, ಧಾರವಾಡ, ಸೇಡಂ, ಬೆಳಗಾಂ, ಬಾಗಲಕೋಟೆ, ಗುಲ್ಬರ್ಗವರೆಗೂ ಈ ಗೀಗಿ ಪದದ 100 ತಂಡಗಳು ಇದ್ದಾವೆ. ಅದರಲ್ಲಿ ಈಗಾಗಲೇ ಅವ್ರು ಹೇಳಿದಾಗ ಗಂಡು ಹೆಚ್ಚು ಅಂತ ಇವರು ಹಾಡ್ತಾರೆ, ಹೆಣ್ಣು ಹೆಚ್ಚು ಅಂತ ಹೆಣ್ಣು ಮಕ್ಕಳೇ ಹಾಡೋ ತಂಡಗಳು ಬಹಳ ಮುಖ್ಯವಾಗಿದ್ದಾವೆ. ಆ ತಂಡಗಳೇ ಹಾಡಿದಾಗ ಸಂವಾದಿ ಭಾಳ ಮುಖ್ಯ ಇರ್ತದೆ. ಈಗ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂತ ಹಾಡ್ತೀರಿ, ಹೌದಲ್ವಾ? ಈಗ ಒಂದೇ ನುಡಿ ಗಂಡು ಹೆಚ್ಚು ಅಂತ ಹೆಂಗೆ ಹಾಡ್ತೀರಿ, ಹೆಣ್ಣು ಹೆಚ್ಚು ಅಂತ ಹೆಂಗೆ ಆಡ್ತೀರಿ? ಭೂಮಿ ಹುಟ್ಟಿದ್ದೆ ಹಾಗೆ, ಗಂಡು ಬಂದಿದ್ದೆ ಹಾಗೆ, ಹೆಣ್ಣು ಬಂದಿದ್ದೆ ಹಾಗೆ ಅಂತ ಏನು ಹೇಳ್ತೀರಿ? ಆಕೆ ಹೇಳ್ತಿರ್ತಾಳೆ, ಇದ್ದಿಲ್ಲ ಮುಗಿಲು ಇದ್ದಿಲ್ಲ ಸಿಡಿಲು, ನಿರಾಕಾರ ಇತ್ತು ನನ್ನಿಂದ ಆಕಾರ ಆಯ್ತು ಅಂತ ಆಕೆ ಹೇಳ್ತಾಳ. ಅವಾಗ ನಾನು ಹೇಳ್ತೀನಿ, ಹೆಣ್ಣು ಗಂಡಿನ ವಾದ ಕೇಳರಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವದ. ಪ್ರಪಂಚದಾಗ ಬಂದು ಗಂಡು ಹೆಣ್ಣು 2 ಜೋಡಿ, ಮಾನಕ ಬಂದು ಗಂಡು ಹೆಚ್ಚಿಂದ ಹಾಗೆ ಸಾಂಬ ಹೇಳತಾನ ಕೇಳ ಪಾರ್ವತಿ, ಆಧಾರ ಹೇಳ್ತೀನಿ ಮೊದಲಿಂದ. ಪೈಲೆ ಗಂಡಸು ಹುಟ್ಟಿ ಬಂದ ಮೇಲೆ ಹೆಣ್ಣ ಬಂತ ನೋಡ ಹಿಂದಿಂದ, ನಾ ಮುಂದ ಜೀಯಗ ಗಾಗಿಯಗ. ಮೊದಲು ಬ್ರಹ್ಮಾಂಡ ಹುಟ್ಟಿಸಿದಂಥ ವಾಯು ಗಂಡನೊಬ್ಬವನುಳಿದ, ವಾಯು ಬೀಜದಿಂದ ಜೀವ ಹುಟ್ಟಿತು. ಇದರಂತೆ ಉತ್ಪತ್ತಿ ಭೂಮಿಯದ ಹೋಗಿಯಗಿಯಗಾಗಿಯಗಿಯಗಿಯಗಿ. ಮೊದಲು ಬ್ರಹ್ಮಾಂಡ ಹುಟ್ಟಿಸಿದಂಥ ವಾಯು ಹುಟ್ಟಿದ ನಾಭಿ ಕಮಲದಲ್ಲಿ, ಅವನ ತಂದಿ ಶಿವನ ಭುಜದಿಂದ ಹುಟ್ಟ್ಯಾನ. ಹೆಣ್ಣ ಉಳಿತ ನೋಡ ಯಾವಲ್ಲಿ ಹೋಗಿಯಗಿಯ. ಮನ ಮುನಿಗಳು ಹುಟ್ಟಿದ್ದ ಹೇಳ್ತೀನಿ, ನಾರದ ಹುಟ್ಟ್ಯಾನ ಚರಣದಲ್ಲಿ. ಬಾಯೊಳಗ ಅತ್ರಿ ಋಷಿ ಹುಟ್ಟಿದಾನು, ಕರ್ತೃ ಹುಟ್ಟ್ಯಾನ ಅಂಗೈಲಿ ಹೋಗಿಯಗಿಯ. ಪಾರ್ವತಿ ಮಗ ಇವ ಸಣ್ಮುಖ ಅನ್ನುವವ. ಪಾರ್ವತಿ ನಾ ಹಾಡ್ದಿನಂತ ಹೇಳ್ತಾವಲ್ಲ, ಸುಳ್ಳ್ರಿ. ಪಾರ್ವತಿ ಮಗ ಇವ ಸಣ್ಮುಖ ಅನ್ನುವ. ಪಾರ್ವತಿ ಹೊಟ್ಯಾಗ ಹುಟ್ಟಿಲ್ಲ, ನಿಮ್ಮ ಪಾರ್ವತಿ ಹೊಟ್ಯಾಗ ಹುಟ್ಟಿಲ್ಲ. ಗಜಮುಖ ಗಜನನ ಗಣಪತಿ ಉತ್ಪತ್ತಿ, ಗಣಪತಿ ಹುಟ್ಟನ ಶಿವನ ಮಂತ್ರದಲ್ಲಿ ಜೀಯಗ ಗಾಗಿಯಗ. ಸುಳುವಿಲ್ಲ ಹೆಣ್ಣ ನಿಂದು ಕಲಿಗಿ, ಕೇಳಿ ಬಾ ಹೋಗಿ ನಿನ್ನ ಗುರವಿನ್ನ. ಹೆಣ್ಣಿಲ್ಲದ ಆಗ್ಯಾರ ಜನನಾಗಿಯಗ ಗಾಗಿಯಗ. ಇದರಂತೆ ನಾವು ನಮ್ಮನ್ನು ಬೆಳೆಸ್ಕೊಂತ ಹೋಗ್ತೀವಿ. ಅವಾಗ ಅವ್ರು ಬಂದು, ನಾನು ಸಂರಕ್ಷಣೆ ಮಾಡಿಲ್ಲನು, ನೀನು ಬರೇ ತಂದು ಬಿಟ್ಟು ಹೋದ್ರೆ ಮುಗಿದತಾನ. ರುಂಡ ಕಡ್ದಿ, ರುಂಡ ಹಚ್ಚಿದಿ, ಜೀವಕಳ ತುಂಬಿಸಿದಿ, ನಾ ಜೋಪಾನ ಮಾಡಿನಲ್ಲ. ಆಕೆ ಅದನ್ನು ಹೇಳ್ಕೊಂತ ಬರ್ತಾಳ. ಈಗ ಇದು ನೀವು ಈಗ ಹೇಳ್ತಾ ಖಾಸ ವೈಯಕ್ತಿಕಕ್ಕೆ ಬಂದು, ಗಂಡು ಹೆಚ್ಚು ವೈಯಕ್ತಿಕಕ್ಕೆ ಬಂದು ಬಹಳ ಅಶ್ಲೀಲವಾಗಿ ಕೂಡ ಚಿತ್ತು ಬೀಳ್ತತಿ, ಯುದ್ಧ ಬೀಳ್ತತಿ ಅಂತ ಕೇಳೀನಿ, ಹೌದನ್ರಿ? ಯುದ್ಧ ಬೀಳ್ತದ. ಹೆಣ್ಣು ಹೆಚ್ಚ ಅಂತಾಳ ಈ ಹೆಂಗಸ, ನಗಿ ನನಗ ಬರ್ತೈತಿ ನೋಡ ಸೊಗಸ. ನೀವು ಹೇಳೋ ಮಾತು ಕಂಡು ನಗಿ ಬರ್ತೈತಿ ನೋಡ ಸೊಗಸ. ನಾಯಿಯಾಗಿ ಅಡ್ಗಿ ಮನಿ ಕಾಯುವಾಕಿ ಹೆಚ್ಚಂಗ ನಿಮ್ಮ ಹೆಂಗಸಾಗಿ. ಕಡಿಮೆ ಅಂತ ನಮ್ಮ ಗಂಡಸ, ಅಂಥವನು ಕೂಡ ಹೆಂಗ ಮಾಡ್ಯಾಳ ಸರಸ. ಅಂಥವನು ಕೂಡ ಹೆಂಗ ಮಾಡ್ಯಾಳ ಸರಸ. ಹೆಂಗಸರ ಕೂಡಿ ಗುಲ್ಲಿ ಗುಲ್ಲಾಸಿ ಹಡಿಬೇಕಿತ್ತು ಒಂದ ಹೆಣ್ಣು ಕೂಸಾಗಿ. ಮಲಿ ಕೊಟ್ಟಿನಂತಾಳ ಈ ಹೆಂಗಸ,
ಹುಟ್ಟಿಸವ ಸಲುವವ ಜಗದೀಶ, ಜಲ್ದಿ ಬಂದು ಹುಡುಗಿ ಜವಾಬ್ ಹೇಳುವಾಗ ನಿನ್ನಲ್ಲಿ ಯಾಕ ನಮ್ಮದೇನು ಸಾಗಿ ಈಗ ನೀವು ಹರದೇಶಿಯವ್ರು ಇದ್ದೀರಿ, ನೀವೇ ಹರದೇಶಿಯವ್ರು ಇದ್ದೀರಿ, ನೀವು ಬಾಲ್ ನಿಮ್ಗೆ ಕಾಣ್ತದೆ, ನೀವು ಒಬ್ಬರ ತಂದು ನಿಲ್ತೀವಿ ಇಲ್ಲಿ. ಹಾಗಾಗಿ ಹೆಣ್ಣಿನ ಕಡೆಗೆ ಡಲ್ ಆಗಂಗೆ ಕಾಣಕತ್ತೈತಲ್ರಿ ಈಗ. ಹೌದ್ರಿ. ಮತ್ತೆ ಈಗ ನಿಮ್ದು ಒಂದೇ ವಾಯ್ಸ್ ಕೇಳ್ಬಿಡ್ತದೆ, ಹೇಳಿ ಕೇಳಿ ಗಂಡಸ್ ಮಂದಿ ಕುಂತದೆ. ಅವ್ರು ಹಾಡೋರು ಎದುರು ಸವಾಸ ಇಲ್ಲಲ್ರಿ, ಈಗ ಅವ್ರಿದ್ರೆ ಹೆಂಗೆ ಆಡ್ತಿದ್ರಿ? ಇಲ್ರಿ, ಅವರು ಹೇಳ್ತಾರೆ ನಾನು 9 ತಿಂಗಳ ಹೊತ್ತು ಹಡಿಲಿಲ್ಲ ಅಂದ್ರ, ನಾನು ಮೊಲೆ ಹಾಲು ಕುಡಿಸ್ಲಿಲ್ಲ ಅಂದ್ರೆ ನೀ ಹೆಂಗೆ ದೊಡ್ಡ ಹಾಕಿದ್ದಿ, ನೀ ಇಷ್ಟ ಹತ್ರ ಬೆಳಿತಿದ್ದೆ ನಿನ್ನ. 7 ಅರ್ಬಿ ಹೊಚ್ಚಿನಿ, 7 ಅರ್ಬಿ ಹಾಸಿನಿ, ಹೊಚ್ಚಿ ಮಲಗಿಸಿನಿ, ಜ್ವರ ಬಂದ್ರ ಎಲ್ಲ ಜೋಪಾನ ಮಾಡಿ ನಿನ್ನ ಇಷ್ಟು ದೊಡ್ಡವನು ಮಾಡಿ ನೀ ಈಗ ಇದ್ರ ನಿಂತೀಯ ಅಂತ ಆಕೆ ನನಗೆ ಅಂದಾಗ ಹೇಳ್ತೀನಿ, ಅಪ್ಪನ ಅಧಿಕಾರ ಏನೂ ಇಲ್ಲ, ಅಪ್ಪ ಏನು ಮಾಡೇ ಇಲ್ವಾ? ಬರೀ ನಿಂದಿಂದ ಆಗೈತೆ ಇಲ್ಲ. ಮೊದಲಿಗೆ 12 ವರ್ಷ ಅಪ್ಪ ಹೊತ್ತಾನ, ಅಪ್ಪ ಹೊತ್ತಿಂದ ನಿನ್ನ ಹತ್ರ ಬಾಡಿಗೆ ಇಟ್ಟನು. ಬಾಡಿಗೆ ಮತ್ತೆ ನೀನು ಬಾಡಿಗೆ ತೀರಿದ ಗುಟ್ಲೆ ನೀನು ಹೊರಗೆ ಹಾಕಿದಿ, ಕುಂತ್ಕೊಂಡಿದ್ದಿ, ನಿನ್ನದೇ ಏನೈತೆ ಕೆಲಸ? ಎಷ್ಟೋ ಮಂದಿ ಬದುಕಿಲ್ವಾ ಅಂತ ಕೇಳಿದ್ ನಾನು ಒಂದು ದಿವಸ. ಮೊನ್ನೆ ಬಾಳಿಗೆರೆ ಅವರು ಕೂಡ ಹಿತ್ಲ ಕೂಸು ಹೊರಗೆ ಬಿದ್ದು ಗುಟ್ಲೆ ತಾಯಿ ತೀರ್ಕೊಂಡು ಹೋಗ್ಕಳ, ಮಕ್ಕಳು ಬದುಕೇ ಇಲ್ವಾ? ಫಸ್ಟ್ ಜೇನುತುಪ್ಪ ಕೊಟ್ಟವ ನಮ್ಮ ತಂದೆ ಚೀಪ್ಸಾಕ್. ಅವಾಗ ಹೇಳ್ತಾನೆ ಒಂದು ಹಾಡ್ನ್ಯಾಗ, ನಾ ಹುಟ್ಟಿದ 2-3 ದಿವಸಕ್ಕೆ, ನಾ ಹುಟ್ಟಿದ 2-3 ದಿವಸಕ್ಕೆ ಹಾಲಿದ್ದಿಲ್ಲ ನಿನ್ನ ಮಲಿಯಾಗ, ಇದು ತಿಳಿದಿಲ್ಲೇನ ನಿನ್ನಗ, ಇದು ತಿಳಿದಿಲ್ಲೇನ ನಿನ್ನಗ. ಕೂಸ ಹಸ್ತ ಭಾಳ ಹಲವತ್ತಿತ್ತು, ಸುದ್ದಿ ಮುಟ್ಟಿತು ತಂದಿಗ. ನಮ್ಮ ತಂದಿ ಜೇನುತುಪ್ಪ ತಂದು, ನಮ್ಮ ತಂದಿ ಜೇನುತುಪ್ಪ ತಂದು ಕೊಟ್ಟಾನ ನಿನ್ನ ಕೈಯಾಗ, ನೀ ಹಾಕಿದಿ ನನ್ನ ಬಾಯಾಗ, ನೀ ಹಾಕಿದಿ ನನ್ನ ಬಾಯಾಗ. ಹೊಟ್ಟಿ ತುಂಬಿ ಭಾಳ ಸಂತೋಷ ಆದೇನೋ, ಹೆಂಗ ಮರಿಲಿ ತಂದಿನ ಜೀಯ 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 ಜೀ. ಆಯ್ತು, ಅವಾಗ ನಾಗೇಶ್ ಏನು ಹೇಳ್ತಾರೆ? ಆ ನಾಗೇಶ್ ಹೇಳುದು ಅದೇ, ನಾನೇ ಮೇಲು, ನನ್ನಿಂದನೇ ಸೃಷ್ಟಿಯಾಗಿದ್ದು, ಈ ನಾನೇ ಇಲ್ಲ ಅಂತಂದ್ರೆ ನೀನು ಮದುವೆ ಹೆಂಗೆ ಮಾಡ್ಕೊತಿದ್ದಿ ಅಂತ. ಬಹಳ ಮಜಾ. ಅಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇ ಹೆಣ್ಣು ಹೆಚ್ಚು ಅಂತ ಹಾಡುವಂಥದ್ದು ನೇರವಾಗಿ ಇರ್ತದೆ. ನೇರವಾಗಿದ್ದಾಗ ಇನ್ನೂ ಖುಷಿ ಆಗ್ತದೆ. ಸವಾಲ್ ಜವಾಬ್ ಅಂತಲೇ ಇದನ್ನ ಕರೆಯುವಂಥ ರೂಪ ಇದೆ. ಇದರ ಇಷ್ಟೆಲ್ಲ 4 ಕೆಲವು ಕಡೆಗೆ 4 ರಾತ್ರಿ ಆಗ್ತದೆ, ಹಗಲು ರಾತ್ರಿ. ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಆಗ್ತದೆ? ರಾತ್ರಿ 10 ಗಂಟೆಗೆ ಶುರು. ಯಾವ ಊರು? ಯಾವ್ದು ಮುದ್ದೆ ಮಾಡಿ 4 ದಿವಸ ಮುದ್ದೆ ಬೇಳದೊಳಗೆ ಗ್ರಾಮ ದೇವತಿ ಜಾತ್ರೆ ಅದು 10-15 ದಿವಸ ನಡೀತಿತ್ತು. ಅಲ್ಲಿ 4 ದಿನ ಹಾಡಿಸಿದ್ರು. ಅಂದರೆ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು ನಾಷ್ಟ ಮಾಡ್ಕೊಂಡು ಶುರು ಮಾಡಿದ್ರೆ 12 ಗಂಟೆ 1:30 ಗಂಟೆವರೆಗೂ ಹಾಡಬೇಕು. ಮತ್ತು ಊಟ ಮಾಡಿ 4 ಗಂಟೆಗೆ ಶುರು ಮಾಡಿದ್ವಿ ಅಂದ್ರೆ 6 ಗಂಟೆವರೆಗೆ ಹಾಡೋದು. 6 ಗಂಟೆಗೆ ಶುರು ಮಾಡಿದ್ವಿ ಅಂದ್ರೆ ರಾತ್ರಿ 9 ಗಂಟೆ ಶುರು ಮಾಡಿ ಬೆಳಗು ಮುಂಜಾನೆ 6 ಗಂಟೆವರೆಗೂ ಹಾಡಬೇಕು. ಅದ್ರಂತ 4 ದಿವಸ ಹಾಡಿದ್ದೆ ನಾನು ಅಲ್ಲಿ. 4 ದಿವಸ ಆದರೂ ಹೆಣ್ಣೆಚ್ಚು ಅನ್ನೋದು ಮುಗಿಲಿಲ್ಲ. ಲಾಸ್ಟ್ ಅದ ಹೇಳಿದ್ನಲ್ಲ. ಏನು ಹೇಳ್ತಾರೆ ಕೊನೆಗೆ? ಏನು ಹೇಳ್ತೀರಿ? ಹೆಣ್ಣೆಚ್ಚು ಗಂಡೆಚ್ಚು ಕೊನೆ ಮುಗಿಸೋಕೆ ಮುಂದೆ ಯಾವ ಹಾಡು ಹೇಳ್ತೀರಿ? ಅದಕ್ಕೂ ಪೂರ್ವದಲ್ಲಿ ಇದ್ರೊಳಗೆ ಮತ್ತೆ ಬರೀ ಹೆಣ್ಣು ಹೆಚ್ಚು ಗಂಡು ಹೆಚ್ಚು ಅಂತನ ಬರೋದಿಲ್ಲ, ಆಧ್ಯಾತ್ಮನೂ ಒಳಗೆ ಸೇರ್ಕೊಂಡಿರ್ತೈತಿ. ತುಂಬ ವಿಮರ್ಶೆ ಮಾಡಿಕೊಂಡಾಗ ಈಗ ಬರೀ ಕೊರವನ್ ಹಾಡೋದು ನಾವು ಇಷ್ಟ ಯೋಚನೆ ಮಾಡಿ, ಕೊರವರು ಅಂದ್ರೆ ಈ ತಿರುಕರು ಹಿಂಗೆ ಇಷ್ಟ ತಿಳ್ಕೊತೀವಿ. ಕೊರವು ಅಂದ್ರೆ ಯಾವ ಕೊರವ? ಕೊರವನ್ ಹಾಡದ ಕೊರವಂಜವು ನಾನು, ನನ್ನ ಮಾಯದ ಮಗನು, ಕೊರವನ್ ಹಾಡದ ಕೊರವಂಜವು ನಾನು. ಅವಾಗ ನಾನು ಏನು ಹೇಳ್ತೀನಿ, ಈ ಕೊರವತ್ತಿ ಸಂಘ ಮಾಡಿ ಕೊರವನಾದೆ ಕರೆ ಕುಂಚಿ ಕೊರವನು ನಾನು, ಕುಂಚಿ ಕೊರವನು. ಲಂಬಾಟ ಸಾಕಂತ ಲಂಗುಟ್ ಹಾಕಿದೆ, ಈ ಜಂಜಾಟ ಸಾಕಂತ ಜೋಳಿಗೆ ಹಾಕಿದೆ. ಬಾವ ಪಕಿರ ನಂಗ ಜಡಿಯ ಬಿಟ್ಟಿದ್ದೆ, ಜಡಿಯೋಳು ಗಂಗನ ಹಿಡಿದ ಕಟ್ಟಿದ್ದೆ. ಆಗಲೇ ಒಂದು ಕ್ವಶನ್ ಕೇಳಿದ್ ನಾನು. ಬಾವ ಪಕಿರ ನಂಗ ಜಡಿಯ ಬಿಟ್ಟಿದ್ದೆ, ಜಡಿಯೋಳು ಗಂಗನ ಹಿಡ್ದ ಕಟ್ಟಿದ್ದೆ. ಕುಂಚಿ ಕೊರವನು 6 ಕಾಲಿನ ಗುಡಿಸಲ್ ಹಾಕಿದ್ದೆ. ಯಾವ 6 ಕಾಲು?
ಕಾಲಿನ ಗುಡಿಸಲು ಹಾಕಿದ್ದೆ, 3 ಮಂಗನದರೋಳು ಕಟ್ಟಿದ್ದೆ. ಜ್ಞಾನ ಎಂಬುವ ಬಡಿಗೆಯ ಹಿಡಿದು ಕುಲಿಗೇಡಿ ಮಂಗನ ಕುಣಿಸಾಡುತ್ತಿದ್ದೆ. ಕುಂಚಿ ಕೊರುವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ 6 ಕಾಲಿನ ಗುಡಿಸಲು ಹಾಕಿದ್ದೆ. 3 ಮಂಗನದರೋಳು ಕಟ್ಟಿದ್ದೆ. ಹೆಣ್ಣು ಹೊಣ್ಣು ಮಣ್ಣು 3 ಮಂಗನದರೋಳು ಕಟ್ಟಿದ್ದೆ. ಜ್ಞಾನ ಎಂಬುವ ಬಡಿಗೆಯ ಹಿಡಿದು ಕುಲಿಗೇಡಿ ಮಂಗನ ಕುಣಿಸಾಡುತ್ತಿದ್ದೆ. ಕುಂಚಿ ಕೊರುವನು ಅಂಗ ಎಂಬ ಪುಂಗಿಕಾಯಿ ಮಾಡಿದೆ. ಬ್ರಹ್ಮನಾದದರೋಳು ತುಂಬಿದೆ. ಅಂಗ ಎಂಬ ಪುಂಗಿಕಾಯಿ ಮಾಡಿದೆ, ಬ್ರಹ್ಮನಾದದರೋಳು ತುಂಬಿದೆ. ಮನಸ್ಸೆಂಬ ಅಂತಹವನ್ನು ಹಿಡಿದು ಬೈಲಿನೊಳಗನ ಆಡಿಸುತ್ತಿದ್ದೆ. ಕುಂಚಿ ಕೊರುವನು ನಾನು ಕುಂಚಿ ಕೊರುವನು. 6 ಮಡ್ಡಿಯ ಏರಿ ನೋಡಿದೆ, 3 ಮಡ್ಡಿಯ ಇಳಿದಕ್ಕೋಗಿದೆ. ಚಂಚಲ ಚಿಗರಿಯ ಹಿಂಡನು ತಿರುವಿ ಜ್ಞಾನ ಎಂಬ ಬಲಿಯೋಳು ಕೆಡವಿದೆ. ಕುಂಚಿ ಕೊರುವನು ಶಾರ ಹನುಮನಾಳ ಊರೊಳಗಿದ್ದೆ, ರಾಮಲಿಂಗನ ಭಕ್ತನಾದೆ. ನಿಡುಗುಂದಿ ದ್ಯಾಮಣ್ಣಗ ಶಿಷ್ಯನಾದೆ, ಜಾನಪದ ಲೋಕಕ್ಕ ಹಾಡಕ ಬಂದಿದ್ದೆ. ಕುಂಚಿ ಕೊರುವನು ನಾನು ಕುಂಚಿ ಕೊರುವನು. ಈ ಗೀಗಿ ಒಳಗೆ ಆಗಾಗ ಆಶು ಕವಿತ್ವ ಅನ್ನೋದೇ ಅವರ ಭಾಳ ಮುಖ್ಯವಾದ ಭಾಗ. ನಮ್ಮ ಬಸವರಾಜಪ್ಪ ನೀಲಪ್ಪ ಹಡಗಲಿಯವರು ಕಲಾವಿದರಾಗಿ ಬೆಳೆದು ಬಂದ ಪರಿಚಯವನ್ನು ಮಾಡಿಕೊಡ್ಬೇಕು. ನನಗೆ ಹೇಳಿದ್ದೀರಿ, ಬಟ್ ನಮ್ಮ ಪ್ರೇಕ್ಷಕರುಗಳಿಗೆ ನೀವು ಹೇಗೆ ನಿಮ್ಮ ಕಲಾವಿದರಾಗಿ ಬೆಳೆದ್ರಿ ಮತ್ತು ನಿಮಗೆ ಅದರಿಂದ ತೃಪ್ತಿ ಇದೆಯಾ, ಜನಪದ ಕಲಾವಿದರಾಗಿ